ನನ್ನ ಹೆಸರು ನಿಧಿ. ನನಗೆ ಒಬ್ಬ ಅಣ್ಣ ಮತ್ತು ಒಬ್ಬಳು ತಂಗಿ ಇದ್ದಳು. ಈಗ ಮದುವೆಯಾಗುವುದು ನನ್ನ ಅಣ್ಣನ ಸರದಿಯಾಗಿತ್ತು. ಆದರೆ ಅವನು ಮದುವೆಯಾಗಲು ಇಷ್ಟಪಡುತ್ತಿರಲಿಲ್ಲ. ಯಾಕೆಂದರೆ ಅವನು ಹೇಳುತ್ತಿದ್ದ, ನನ್ನ ಇಬ್ಬರು ತಂಗಿಯರ ಮದುವೆಯ ನಂತರವೇ ನಾನು ಮದುವೆಯಾಗುತ್ತೇನೆ ಎಂದು. ಮಮ್ಮಿಯಂತೂ ಅಣ್ಣನಿಗೆ ತುಂಬ ಒತ್ತಾಯ ಮಾಡುತ್ತಿದ್ದಳು. ಮೊದಲು ನೀನು ಮದುವೆಯಾಗು, ಮನೆಗೆ ಸೊಸೆ ಬಂದ ನಂತರ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸುವುದು ನನಗೂ ಸುಲಭವಾಗುತ್ತದೆ ಎನ್ನುತ್ತಿದ್ದಳು. ಆದರೆ ಅವನು ಮಮ್ಮಿಯ ಮಾತನ್ನು ಕೇಳಲು ಸಿದ್ಧನಿರಲಿಲ್ಲ. ಆದರೆ ನಾನು ಮಮ್ಮಿಗೆ ಮೊದಲೇ ಹೇಳಿದ್ದೆ, ನನ್ನ ಓದು ಮುಗಿಯುವವರೆಗೆ ನಾನು ಮದುವೆ ಆಗೋಲ್ಲ ಎಂದು. ಆದರೆ ನನ್ನ ತಂಗಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ. ಅದಕ್ಕಾಗಿ ಅವಳ ಮದುವೆ ಮೊದಲು ಮಾಡಿ ಎಂದು ಹೇಳಿದ್ದೆ. ನನ್ನ ಅಣ್ಣ ನನಗಿಂತ 2 ವರ್ಷ ದೊಡ್ಡವನಾಗಿದ್ದ. ನನ್ನ ಅಣ್ಣ ಓದುತ್ತಿದ್ದ ಕಾಲೇಜಿನಲ್ಲಿ ಒಬ್ಬ ಹುಡುಗನಿದ್ದ ಮತ್ತು ಅವನು ನನ್ನ ಅಣ್ಣನ ಬೆಸ್ಟ್ ಫ್ರೆಂಡ್. ಆ ಹುಡುಗ ಆಗಾಗ ನಮ್ಮ ಮನೆಗೆ ಬರುತ್ತಿದ್ದ. ನೋಡಲು ಸಹ ಚೆನ್ನಾಗಿದ್ದ. ಅವನು ಪ್ರತಿ ಸಲ ನಮ್ಮ ಮನೆಗೆ ಬಂದಾಗಲೂ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದ ಮತ್ತು ನನ್ನನ್ನು ನೋಡಿ ಮುಗುಳ್ನಗುತ್ತಿದ್ದ. ನಾನು ಸಹ ಪ್ರತಿಯಾಗಿ ಮುಗುಳ್ನಗುತ್ತಿದ್ದೆ. ಒಂದು ಸಾರಿ ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ. ಅವನು ಅಣ್ಣನನ್ನು ಹುಡುಕಿಕೊಂಡು ಮನೆಗೆ ಬಂದಿದ್ದ. ಅವನು ನನ್ನ ಜೊತೆ ಏನೋ ಹೇಳಲು ಬಯಸುತ್ತಿದ್ದ. ಅಷ್ಟೇ ಹೊತ್ತಿಗೆ ಸರಿಯಾಗಿ ಮಮ್ಮಿ ಅಲ್ಲಿಗೆ ಬಂದಳು. ಆಗ ಅವನು ತುಂಬ ಹೆದರಿಕೊಂಡ. ಅವನ ಈ ವರ್ತನೆಯ ಬಗ್ಗೆ ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ನೋಡಲೇನೋ ಚೆನ್ನಾಗಿದ್ದ, ಆದರೆ ಅವರ ದೃಷ್ಟಿ ನನ್ನ ಮೇಲೆ ಇತ್ತು. ನಾನು ಅವನ ಬಗ್ಗೆ ಮಮ್ಮಿಗಾಗಲಿ ಅಥವಾ ಅಣ್ಣನಿಗಾಗಲಿ ಹೇಳಲಿಲ್ಲ, ಏಕೆಂದರೆ ನನ್ನಿಂದಾಗಿ ಅವರಿಬ್ಬರ ಗೆಳೆತನ ಹಾಳಾಗಬಾರದೆಂದು. ಯಾವಾಗೆಲ್ಲ ಅವನು ನಮ್ಮ ಮನೆಗೆ ಬರುತ್ತಿದ್ದನೋ ಆಗ ಅವನು ನನ್ನನ್ನೇ ಹುಡುಕುತ್ತಿದ್ದ. ಹೀಗೆ ಒಂದು ದಿನ ಅವನು ನಮ್ಮ ಮನೆಗೆ ಬಂದಿದ್ದ. ನಾನು ನನ್ನ ರೂಮಿನಲ್ಲಿ ಸ್ಟಡಿ ಮಾಡುತ್ತಿದ್ದೆ. ಆದರೆ ಅವನ ಕಣ್ಣು ಮಾತ್ರ ನನ್ನನ್ನೇ ಹುಡುಕುತ್ತಿತ್ತು. ನನ್ನ ಗಮನವೆಲ್ಲ ಓದಿನ ಕಡೆ ಇತ್ತು. ನಾನು ಬೇಕಾಬಿಟ್ಟಿ ವಿಷಯದಿಂದ ದೂರವಿರುತ್ತಿದ್ದೆ. ತಪ್ಪು ದಾರಿ ಹಿಡಿದರೆ ನನ್ನ ಓದಿಗೆ ಎಲ್ಲಿ ತೊಂದರೆ ಆಗುತ್ತೋ ಎಂದು ನಾನು ತುಂಬ ಹೆದರುತ್ತಿದ್ದೆ. ಕೆಲವು ದಿನ ಹೀಗೆ ಕಳೆಯಿತು. ಒಂದು ದಿನ ನಾನು ಕಾಲೇಜಿಗೆ ಹೋಗಿದ್ದೆ. ಕಾಲೇಜಿನಿಂದ ಬರುವವರೆಗೆ ನಮ್ಮ ಮನೆಗೆ ನೆಂಟರು ಬಂದಿದ್ದರು. ಈ ಎಲ್ಲ ಅತಿಥಿಗಳನ್ನು ನೋಡಿ ನಾನು ಆಶ್ಚರ್ಯಚಕಿತಳಾದೆ. ಯಾಕೆಂದರೆ ಬಂದವರೆಲ್ಲ ಅಪರಿಚಿತರಾಗಿದ್ದರು. ಅವರಲ್ಲಿ ಯಾರ ಪರಿಚಯವೂ ನನಗಿರಲಿಲ್ಲ. ನಂತರ ನನ್ನ ತಂಗಿ ಹೇಳಿದ್ಲು, ಇದು ನಮ್ಮ ಅಣ್ಣನ ಫ್ರೆಂಡ್ ಧೀರಜ್ನ ಫ್ಯಾಮಿಲಿ ಎಂದು. ನಾನು ಹೇಳಿದೆ, ಅವನ ಮನೆಯವರು ಯಾಕೆ ಇಲ್ಲಿ ಬಂದಿದ್ದಾರೆ ಎಂದೆ. ಅದಕ್ಕೆ ನನ್ನ ತಂಗಿ ನಗುತ್ತಾ ಹೇಳಿದಳು, ನಿನ್ನನ್ನು ಧೀರಜ್ನೊಂದಿಗೆ ಮದುವೆ ಮಾಡಲು ಎಂದಳು. ನಾನು ನನ್ನ ತಂಗಿಯ ಮಾತು ಕೇಳಿ ಬೆಚ್ಚಿಬಿದ್ದೆ. ಈ ಹುಡುಗನಿಗೆ ಎಷ್ಟೊಂದು ಧೈರ್ಯ! ಇವನು ನನ್ನ ಸಂಬಂಧಕ್ಕೋಸ್ಕರ ತನ್ನ ಅಮ್ಮನನ್ನೇ ಕಳಿಸಿದ್ದಾನೆ ಎಂದೆ. ಆಗ ನನ್ನ ತಂಗಿ ಹೇಳಿದಳು, ಅಕ್ಕ, ಈಗ ನೀನು ಏನು ಬೇಕಾದರೂ ಹೇಳು, ಹುಡುಗ ಮಾತ್ರ ತುಂಬ ಒಳ್ಳೆಯವನು. ನಿನಗೆ ಗೊತ್ತಿಲ್ಲ, ಅಣ್ಣನ ಎಲ್ಲ ಫ್ರೆಂಡ್ಸ್ನಲ್ಲಿ ಈ ಧೀರಜ್ನೇ ಬಹಳ ಶ್ರೀಮಂತ ಮನೆಯ ಹುಡುಗ. ಇವನ ತಂದೆ ತೀರಿ ಹೋಗಿದ್ದಾರೆ. ಆದರೆ ಈ ಹುಡುಗನ ತಂದೆ ಬಹಳಷ್ಟು ಪ್ರಾಪರ್ಟಿಯನ್ನು ಮಾಡಿ ಹೋಗಿದ್ದಾರೆ. ಇದೆಲ್ಲ ಪ್ರಾಪರ್ಟಿ ಧೀರಜ್ನ ಹೆಸರಿನಲ್ಲೇ ಇದೆ. ಅಕಸ್ಮಾತ್ ನಿನ್ನ ಮದುವೆ ಧೀರಜ್ನ ಜೊತೆ ಆದರೆ ನೀನು ಆ ಮನೆಯಲ್ಲಿ ರಾಣಿ ಥರ ಇರ್ತೀಯ. ನಾನು ನನ್ನ ತಂಗಿಯ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಾ, ನೀನು ಸುಮ್ಮನಿರು, ನಾನು ಮಮ್ಮಿ ಹತ್ರ ಹೇಳಿದ್ದೀನಿ, ನಾನು ಇಷ್ಟು ಬೇಗ ಮದುವೆ ಆಗೋಲ್ಲ ಅಂತ. ನಾನು ಓದು ಮುಗಿಸಬೇಕು, ಅದರ ನಂತರ ನಾನು ಜಾಬ್ ಮಾಡಬೇಕು. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು. ಅಷ್ಟೇ ಅಲ್ಲ, ನಮ್ಮ ತಲೆಯ ಮೇಲೆ ನಮ್ಮ ತಂದೆಯ ನೆರಳು ಸಹ ಇಲ್ಲ. ಕೇವಲ ಒಬ್ಬ ಅಣ್ಣನಿದ್ದಾನೆ. ಅವನು ಗಳಿಸಿದ ಹಣದಿಂದ ನಮ್ಮ ಜೀವನ ಸಾಗುತ್ತಿದೆ. ಎಲ್ಲಿವರೆಗೆ ನಾವು ಅವನಿಗೆ ಹೊರೆಯಾಗಿರುವುದು? ನಾನು ಸಹ ಕೆಲಸವನ್ನು ಮಾಡಿ ನನ್ನ ಅಣ್ಣನೊಟ್ಟಿಗೆ ಈ ಮನೆಯನ್ನು ನಿಭಾಯಿಸಿಕೊಂಡು ಹೋಗಲು ಇಷ್ಟಪಡುತ್ತೇನೆ. ನನಗೆ ಕನ್ಫರ್ಮ್ ಇದೆ, ಮಮ್ಮಿ ಈ ಸಂಬಂಧವನ್ನು ನಿರಾಕರಿಸುತ್ತಾಳೆ ಎಂದು. ನನ್ನ ಮಾತನ್ನು ಕೇಳಿ ನನ್ನ ತಂಗಿ ಹೇಳಿದಳು, ಮೊದಲು ಇವರೆಲ್ಲ ಹೋಗಲಿ, ನಂತರ ಈ ವಿಷಯದ ಬಗ್ಗೆ ಮಾತನಾಡೋಣ ಎಂದಳು. ನಾನು ಫ್ರೆಶ್ ಆಗಲು ಹೊರಟು ಹೋದೆ. ನಮ್ಮ ಮನೆಯಲ್ಲಿ ಹೆಚ್ಚು ಕಡಿಮೆ 2 ಗಂಟೆ ಕುಳಿತು ನಂತರ ಅವರು ಅಲ್ಲಿಂದ ಹೊರಟು ಹೋದರು. ಸ್ವಲ್ಪ ಸಮಯದ ನಂತರ ಮಮ್ಮಿ ರೂಮಿಗೆ ಬಂದು ಹೇಳಿದರು, ನಿಧಿ, ನೀನು ತುಂಬ ಭಾಗ್ಯಶಾಲಿ. ನಿನಗೆ ಗೊತ್ತಾ ನಿನಗೆ ಸಂಬಂಧ ಎಲ್ಲಿಂದ ಬಂದಿದೆ ಎಂದು? ಧೀರಜ್ನ ಮನೆಯಿಂದ ಕಣೆ. ಧೀರಜ್ನೇ ಅವರ ಮಮ್ಮಿ ಮತ್ತು ಅವನ ಅಕ್ಕನನ್ನು ನಿನ್ನ ಜೊತೆ ಸಂಬಂಧ ಬೆಳೆಸಲು ಇಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ಅವನು ನಿನ್ನನ್ನು ಇಷ್ಟಪಡುತ್ತಿದ್ದಾನೆ. ಮತ್ತು ನೋಡು, ಇಷ್ಟು ದೊಡ್ಡ ಜನ ನಮ್ಮ ಮನೆಗೆ ಸಂಬಂಧ ಕೇಳಿಕೊಂಡು ಬಂದಿದ್ದಾರೆ. ನಿನಗೆ ಗೊತ್ತಿಲ್ಲ, ಅವರಿಗೆ ಯಾರ ಮನೆಗೂ ಹೋಗುವಷ್ಟು ಟೈಮ್ ಇರಲ್ಲ. ಅದರಲ್ಲೂ ನಮ್ಮಂಥ ಬಡವರ ಮನೆಗೆ ಅಂತೂ ಅವಳು ಬರಲು ಸಾಧ್ಯವೇ ಇರಲಿಲ್ಲ. ಆದರೆ ಧೀರಜ್ನ ಮಾತು ಕೇಳಿ ಅವನಿಗೋಸ್ಕರ ಅವಳೇ ಇಲ್ಲಿಗೆ ಬಂದಿದ್ದಾಳೆ. ನಾನು ಹುಡುಗನ ಕಡೆಯವರಿಗೆ ಈ ಸಂಬಂಧ ಒಪ್ಪಿಗೆ ಎಂದು ಹೇಳಿದ್ದೇನೆ. ಯಾಕೆಂದರೆ ನನಗೆ ಧೀರಜ್ನಲ್ಲಿ ಯಾವುದೇ ರೀತಿಯ ಕೊರತೆ ಕಾಣಿಸಲಿಲ್ಲ. ಅವನ ತಂದೆ ಸಾಯೋದಕ್ಕಿಂತ ಮುಂಚೆ ತನ್ನ ಎಲ್ಲ ಪ್ರಾಪರ್ಟಿಯನ್ನು ಧೀರಜ್ನ ಹೆಸರಿಗೆ ಮಾಡಿ ಹೋಗಿದ್ದಾರೆ. ನೀನು ಅವರ ಮನೆಗೆ ಸೊಸೆಯಾಗಿ ಹೋದರೆ ತುಂಬ ಸಂತೋಷವಾಗಿರುತ್ತೀಯ. ಆಗ ನಾನು, ನೀನು ಈ ಸಂಬಂಧನ ಒಪ್ಪಿಕೊಂಡೆಯಾ ಎಂದು ಕೇಳಿದೆ. ಅದಕ್ಕೆ ಮಮ್ಮಿ ಹೇಳಿದರು, ಹೌದು, ನಾನು ಒಪ್ಪಿಕೊಳ್ಳಲು ತಡ ಮಾಡಲಿಲ್ಲ. ಯಾಕೆಂದರೆ ಇಂಥ ಸಂಬಂಧ ನಸೀಬಿರುವವರಿಗೆ ಮಾತ್ರ ಸಿಗುತ್ತೆ. ನಿನಗೆ ಗೊತ್ತಾ, ಹುಡುಗನ ತಾಯಿ ಮತ್ತು ಹುಡುಗನ ಅಕ್ಕ ನಿನ್ನನ್ನು ನೋಡಿಯೂ ಇಲ್ಲ. ಆದರೂ ಅವರು ನಿನ್ನನ್ನು ಒಪ್ಪಿಕೊಂಡಿದ್ದಾರೆ. ಯಾಕೆಂದರೆ ಅವರು ಹೇಳುತ್ತಿದ್ದರು, ನಮ್ಮ ಹುಡುಗ ಯಾವ ಹುಡುಗಿಯನ್ನು ಇಷ್ಟಪಟ್ಟಿರುತ್ತಾನೋ ಆ ಹುಡುಗಿ ಖಂಡಿತವಾಗಿ ಒಳ್ಳೆಯವಳಾಗಿರುತ್ತಾಳೆ ಎಂದು. ಆದರೂ ಸಹ ನಾವು ನಿನ್ನ ಫೋಟೋವನ್ನು ಅವರಿಗೆ ತೋರಿಸಿದೆವು. ಆದರೆ ನೀನು ಕಾಲೇಜಿನಿಂದ ಯಾವಾಗ ಬಂದೆ
ಎಂದು ನನಗೆ ಗೊತ್ತೇ ಆಗಿಲ್ಲ. ಅಕಸ್ಮಾತ್ ಗೊತ್ತಾಗಿದ್ದರೆ ನಾನು ನಿನ್ನನ್ನು ಅವರ ಎದುರಿಗೆ ಕರೆದುಕೊಂಡು ಹೋಗಿ ತೋರಿಸುತ್ತಿದ್ದೆ. ಮುಂದಿನ ವಾರ ಅವರು ಮದುವೆ ಡೇಟನ್ನು ಫಿಕ್ಸ್ ಮಾಡಲು ಬರ್ತಾ ಇದ್ದಾರೆ. ನಿನಗೆ ಗೊತ್ತಿಲ್ಲ ನಾನು ನಿನ್ನ ಅಣ್ಣ ಈ ಸಂಬಂಧದಿಂದ ಎಷ್ಟೊಂದು ಸಂತೋಷವಾಗಿದ್ದೇವೆ ಎಂದು. ಆಗ ನಾನು ಮಮ್ಮಿಗೆ ಹೇಳಿದೆ, ನಿಮಗೆ ಪ್ರಜ್ಞೆ ಇದೆಯಾ ಹೇಗೆ? ನಿಮಗೆ ಗೊತ್ತಾ ನೀವೇನು ಮಾಡ್ತಾ ಇದ್ದೀರಿ ಅಂತ ಎಂದು ಕೇಳಿದೆ. ಅದಕ್ಕೆ ಮಮ್ಮಿ ಹೇಳಿದ್ಲು, ಈಗ ಪ್ರಜ್ಞೆ ತಪ್ಪಿರೋದು ನೀನು. ಈಗ ನೀನು ಜಾಬ್ ಮಾಡು ಹಠವನ್ನು ಬಿಟ್ಟು ಬಿಡು. ಮದುವೆಯಾಗಿ ಅವರ ಮನೆಗೆ ಹೋಗಿ ನೀನು ಸಂಸಾರ ನಿಭಾಯಿಸುವುದನ್ನು ಕಲಿ. ಅದಕ್ಕೆ ನಾನು ಹೇಳಿದೆ, ಮಮ್ಮಿ ನನಗೆ ಆ ಹುಡುಗ ಇಷ್ಟ ಇಲ್ಲ, ನಾನು ಅವನೊಂದಿಗೆ ಮದುವೆ ಆಗೋಲ್ಲ ಎಂದು ಹೇಳಿದೆ. ಅದಕ್ಕೆ ಮಮ್ಮಿ ಹೇಳಿದಳು, ನಾನು ಈ ಸಂಬಂಧ ಒಪ್ಪಿಗೆ ಎಂದು ಹೇಳಿದ್ದೇನೆ. ಈಗ ನಾವು ಬೇಡ ಎಂದು ಹೇಳಲು ಆಗೋಲ್ಲ. ಯಾರಿಗಾದರೂ ಗೊತ್ತಾದರೆ ಇಷ್ಟೊಂದು ಶ್ರೀಮಂತರ ಮನೆಯ ಹುಡುಗನನ್ನು ಬೇಡ ಎಂದು ಹೇಳಿದ್ದಕ್ಕೆ ಎಲ್ಲರೂ ನಮ್ಮನ್ನು ಮೂರ್ಖರು ಎಂದು ಹೇಳುತ್ತಾರೆ. ಜನರೆಲ್ಲ ಹೇಳಬಹುದು, ಎಷ್ಟು ಒಳ್ಳೆಯ ಸಂಬಂಧವಾಗಿತ್ತು, ಇವರು ಅಂಥ ಸಂಬಂಧವನ್ನು ನಿರಾಕರಿಸಿದ್ದಾರೆ. ಧೀರಜ್ ಎಷ್ಟೊಂದು ಒಳ್ಳೆಯ ಹುಡುಗ, ಅವನ ಓದು ಮುಗಿದ ಮೇಲೆ ಅವನು ಬಿಸ್ನೆಸ್ಸನ್ನು ನೋಡಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಇಡೀ ಆಸ್ತಿ ಅವನ ಹೆಸರಿನಲ್ಲಿದೆ. ಅದಕ್ಕಾಗಿ ಅವನು ಬಿಸ್ನೆಸ್ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊರಬೇಕೆಂದಿಲ್ಲ ಎನ್ನುತ್ತಾ ಮಮ್ಮಿ ಖುಷಿಯಿಂದ ನನ್ನನ್ನು ತಬ್ಬಿಕೊಂಡು ಹೇಳಿದಳು. ನಿನಗೆ ಗೊತ್ತಿಲ್ಲ ನಾನು ಈ ಸಂಬಂಧದಿಂದ ಎಷ್ಟೊಂದು ಖುಷಿಯಾಗಿದ್ದೇನೆ ಎಂದು. ನನ್ನ ಚಿಕ್ಕ ಮಗಳಿಗೂ ಸಹ ಇಂಥದೇ ಸಂಬಂಧ ಬರಲಿ. ಆದರೆ ನಾನು ನಿನ್ನ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿರ್ಬೋದು. ಯಾಕೆಂದರೆ ನನ್ನ ಮಗಳು ಆ ಮನೆಯಲ್ಲಿ ಬಹಳ ಸಂತೋಷವಾಗಿರ್ತಾಳೆ. ಅವರು ತುಂಬ ಶ್ರೀಮಂತರು ಎಂದಳು. ಅದಕ್ಕೆ ನಾನು ಹೇಳಿದೆ, ಧೀರಜ್ ಒಬ್ಬ ಶ್ರೀಮಂತ ಎಂಬ ಕಾರಣಕ್ಕೆ ನಿನ್ನ ಮಗಳ ಮದುವೆಯನ್ನು ಅವನ ಜೊತೆ ಮಾಡ್ತಾ ಇದ್ದೀಯಾ? ಅವನು ಶ್ರೀಮಂತನಾಗಿದ್ದರೂ ಸಹ ನಾನು ಸಂತೋಷವಾಗಿ ಇರಲು ಸಾಧ್ಯವಾಗದಿದ್ದರೆ? ಆಗ ಮಮ್ಮಿ ಹೇಳಿದಳು, ನೀನು ಅಪಶಕುನ ನುಡಿಬೇಡ. ನೀನು ಆ ಮನೆಯಲ್ಲಿ ಹೇಗೆ ಸಂತೋಷವಾಗಿರಲು ಸಾಧ್ಯವಿಲ್ಲ? ಧೀರಜ್ನೇ ನಿನ್ನನ್ನು ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದಾನೆ. ಅಂಥದ್ರಲ್ಲಿ ಅವನೇಕೆ ನಿನ್ನನ್ನು ಸುಖವಾಗಿ ಇಟ್ಟುಕೊಳ್ಳಲ್ಲ? ನನಗೆ ಮಮ್ಮಿಯ ಮೇಲೆ ತುಂಬ ಸಿಟ್ಟು ಬಂದಿತ್ತು. ಯಾಕೆಂದರೆ ಅವಳು ನನ್ನನ್ನು ಕೇಳದೆ ಹುಡುಗನ ಕಡೆಯವರಿಗೆ ಹೇಗೆ ಒಪ್ಪಿಗೆ ಕೊಟ್ಲು ಎಂದು. ನಮ್ಮ ಮನೆಯಲ್ಲಿ ಈ ಸಂಬಂಧದಿಂದ ಎಲ್ಲರೂ ತುಂಬ ಸಂತೋಷವಾಗಿದ್ದರು. ಆದರೆ ನನಗೆ ಮುಂದೆ ಓದಬೇಕೆನ್ನುವ ಆಸೆ ಇತ್ತು. ಆದರೆ ನನ್ನ ಇಷ್ಟವನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ನನ್ನ ಅಣ್ಣನೊಂದಿಗೂ ಸಹ ಮಾತನಾಡಲು ಪ್ರಯತ್ನಪಟ್ಟೆ. ಆದರೆ ಅಣ್ಣನೂ ಸಹ ಧೀರಜ್ ತುಂಬ ಒಳ್ಳೆಯ ಹುಡುಗ, ನಾನು ಮೊದಲಿನಿಂದಲೂ ಇಷ್ಟಪಡುತ್ತಿದ್ದೆ. ನನ್ನ ತಂಗಿಯರಲ್ಲಿ ಯಾರನ್ನಾದರೂ ಒಬ್ಬರನ್ನು ಧೀರಜ್ ಮದುವೆಯಾಗಲಿ ಎಂದು. ಆದರೆ ನಾನು ಯಾವತ್ತೂ ಧೀರಜ್ನ ಜೊತೆ ಈ ವಿಷಯದ ಬಗ್ಗೆ ಮಾತನಾಡಲು ಧೈರ್ಯ ಮಾಡಲಿಲ್ಲ. ಯಾಕೆಂದರೆ ಅವರೆಲ್ಲಿ ನಾವೆಲ್ಲಿ? ಆದರೂ ಸಹ ಅವನು ನಿನ್ನನ್ನು ಇಷ್ಟಪಟ್ಟ ಮತ್ತು ತಮ್ಮ ಮನೆಯವರನ್ನು ಮದುವೆ ಮಾತುಕತೆಗಾಗಿ ಇಲ್ಲಿಗೆ ಕಳಿಸಿಕೊಟ್ಟ. ಇದಕ್ಕಾಗಿ ನಾನು ತುಂಬ ಸಂತೋಷವಾಗಿದ್ದೇನೆ. ಆದಷ್ಟು ಬೇಗ ನಿನ್ನ ಮದುವೆಯನ್ನು ಧೀರಜ್ನೊಂದಿಗೆ ಮಾಡುತ್ತೇನೆ. ಅಣ್ಣನ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ಯಾಕೆಂದರೆ ಯಾರೂ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ನಾನು ಜಾಬ್ ಮಾಡಲು ಇಷ್ಟಪಡುತ್ತಿದ್ದೆ. ಈ ಮನೆಯನ್ನು ನಿಭಾಯಿಸಲು ನಾನೊಬ್ಬನೇ ಸಾಕು, ನೀನು ಜಾಬ್ ಮಾಡುವ ಅವಶ್ಯಕತೆ ಇಲ್ಲ ಎಂದು ಅಣ್ಣ ಹೇಳುತ್ತಿದ್ದ. ಮನೆಯ ಎಲ್ಲರ ಸಂತೋಷಕ್ಕಾಗಿ ನಾನು ನನ್ನ ಸಂತೋಷವನ್ನು ತ್ಯಾಗ ಮಾಡಿದೆ. ಎಲ್ಲರಿಗಿಂತ ಧೀರಜ್ನ ಮೇಲೆ ನನಗೆ ಹೆಚ್ಚು ಸಿಟ್ಟು ಬಂದಿತ್ತು. ಯಾಕೆಂದರೆ ನನ್ನ ಕನಸನ್ನು ಹಾಳು ಮಾಡಿದ್ದ. ಏಕೆಂದರೆ ಅವನು ನನ್ನ ಮನೆಗೆ ನನ್ನ ಸಂಬಂಧವನ್ನು ಕೇಳಲು ಬಂದು ದೊಡ್ಡ ತಪ್ಪು ಮಾಡಿದ್ದ. ನನಗೆ ಅವನ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ. ಒಂದು ವಾರದ ನಂತರ ಅವರ ಫ್ಯಾಮಿಲಿಯವರು ಬಂದು ಮದುವೆ ಡೇಟನ್ನು ಫಿಕ್ಸ್ ಮಾಡಿ ಹೋಗಿದ್ದರು. ಅಷ್ಟೇ ಅಲ್ಲ, ನನಗೋಸ್ಕರ ತುಂಬ ಗಿಫ್ಟ್ಸನ್ನು ತಂದಿದ್ದರು. ನಾನು ಅದರಲ್ಲಿ ಯಾವ ಗಿಫ್ಟನ್ನು ಸಹ ಓಪನ್ ಮಾಡಿ ನೋಡಲಿಲ್ಲ. ಯಾಕೆಂದರೆ ನನಗೆ ಮದುವೆಯಾಗಲು ಇಂಟ್ರೆಸ್ಟೇ ಇರಲಿಲ್ಲ ಮತ್ತು ನನ್ನ ಗಂಡನ ಮನೆಯವರ ಬಗ್ಗೆಯೂ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಯಾರಿಗೆ ಗೊತ್ತಿತ್ತು ನನ್ನ ಮದುವೆ ಕಪೂರ್ ಇಂಡಸ್ಟ್ರೀಸ್ ಮಾಲೀಕನ ಮಗ ಧೀರಜ್ನ ಜೊತೆ ಆಗುತ್ತೆ ಅಂತ. ಎಲ್ಲರೂ ನನ್ನನ್ನು ಬಹಳ ಭಾಗ್ಯಶಾಲಿ ಎನ್ನುತ್ತಿದ್ದರು. ಧೀರಜ್ ನನ್ನ ಅಣ್ಣನ ಫ್ರೆಂಡ್ ಆಗಿದ್ದ. ಅವನು ತುಂಬ ಬಾರಿ ಅಣ್ಣನಿಗೆ ಸಹಾಯ ಮಾಡಿದ್ದ. ಎಷ್ಟು ಸಲ ಅಣ್ಣನಿಗೆ ಹಣದ ಸಹಾಯವನ್ನು ಸಹ ಮಾಡಿದ್ದ. ಆದರೆ ಅಣ್ಣ ಅವನು ಕೊಟ್ಟ ಹಣವನ್ನು ಅಷ್ಟೇ ಕಾಳಜಿಯಿಂದ ವಾಪಸ್ ಮಾಡುತ್ತಿದ್ದ. ಮನೆಯಲ್ಲಿ ಮದುವೆಯ ವಾತಾವರಣವಿತ್ತು. ಮಮ್ಮಿ ನನಗೋಸ್ಕರ ಅಲ್ಪ ಸ್ವಲ್ಪ ಆಭರಣವನ್ನು ಮಾಡಿಟ್ಟಿದ್ದಳು. ಆದರೆ ಧೀರಜ್ ಅಣ್ಣನಿಗೆ ಮೊದಲೇ ಹೇಳಿದ್ದ, ನನಗೆ ಯಾವುದೇ ರೀತಿಯ ವರದಕ್ಷಿಣೆ ಬೇಕಾಗಿಲ್ಲ ಮತ್ತು ಒಡೆಯೂ ಬೇಕಾಗಿಲ್ಲ ಎಂದು. ಅವನಿಗೆ ಕೇವಲ ನನ್ನ ಮೇಲೆ ಮಾತ್ರ ಇಂಟ್ರೆಸ್ಟ್ ಇತ್ತು. ಇದಕ್ಕಾಗಿ ನಮ್ಮ ಮನೆಯವರೆಲ್ಲ ಅವರ ಮನೆಯವರ ಉಪಕಾರವನ್ನು ಸ್ಮರಿಸುತ್ತಿದ್ದರು. ಹಾಗೂ ಹೀಗೂ ನನ್ನ ಮದುವೆಯ ದಿನವೂ ಬಂತು. ಆ ದಿನ ನಾನು ತುಂಬ ಅಳುತ್ತಿದ್ದೆ. ಯಾಕೆಂದರೆ ನನ್ನ ಕನಸೆಲ್ಲ ನುಚ್ಚು ನೂರಾಗಿ ಹೋಗಿತ್ತು. ಮದುವೆಯ ನಂತರ ನಾನು ನನ್ನ ಗಂಡನ ಮನೆಗೆ ಹೊರಟು ಹೋದೆ. ನನ್ನ ಗಂಡನ ಮನೆಯವರು ಮದುವೆಯಲ್ಲಿ ಯಾವುದೇ ರೀತಿಯಲ್ಲೂ ಕಡಿಮೆ ಮಾಡಲಿಲ್ಲ. ನಮ್ಮ ಮದುವೆ ತುಂಬ ವಿಜೃಂಭಣೆಯಿಂದ ನಡೆಯಿತು. ನನಗೆ ಒಳ್ಳೆಯ ರೀತಿಯಲ್ಲಿ ಸ್ವಾಗತ ಮಾಡಿದ್ದರು. ಧೀರಜ್ ತುಂಬ ಸಂತೋಷವಾಗಿದ್ದ. ನಾನು ತುಂಬ ಬೇಜಾರಾಗಿದ್ದೆ. ಆದರೆ ಈಗ ಏನೂ ಮಾಡುವ ಹಾಗೆ ಇರಲಿಲ್ಲ. ಏನೇ ಮಾಡಿದರೂ ಈಗ ಧೀರಜ್ ನನ್ನ ಗಂಡನಾಗಿದ್ದ. ನಾನು ನನ್ನ ಮನಸ್ಸಿನಲ್ಲಿ ಅಂದುಕೊಂಡೆ, ನಾನು ಹಿಂದಿನದೆಲ್ಲವನ್ನೂ ಮರೆತು ಹೊಸ ಜೀವನವನ್ನು ಪ್ರಾರಂಭಿಸಬೇಕೆಂದುಕೊಂಡೆ. ಯಾಕೆಂದರೆ ಈಗ ನನ್ನ ಮದುವೆ ಆಗಿ ಹೋಗಿತ್ತು. ಈಗ ಏನೂ ಮಾಡುವ ಹಾಗಿರಲಿಲ್ಲ. ನಾನು ಮದುಮಗಳಾಗಿ ನನ್ನ ಗಂಡನ ರೂಮಿನಲ್ಲಿ ತುಂಬ ಸಮಯದಿಂದ ಕಾಯುತ್ತಾ ಕುಳಿತಿದ್ದೆ. ಯಾಕೆಂದರೆ ಈ ಜನರು ತುಂಬ ಶ್ರೀಮಂತರಾಗಿದ್ದರು. ಅವರು ರಾತ್ರಿ ಲೇಟಾಗಿ ಮಲಗಿ ಬೆಳಿಗ್ಗೆ ಲೇಟಾಗಿ ಏಳುತ್ತಿದ್ದರು. ಅವರು ರಾತ್ರಿಯಲ್ಲಿ ಎಚ್ಚರವಾಗಿರುವುದು
ನಾರ್ಮಲ್ ವಿಷಯವಾಗಿತ್ತು. ನಾನು ರೂಮಿನ 4 ಕಡೆಯ ಡೆಕೋರೇಷನ್ ನೋಡುತ್ತಿದ್ದೆ. ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ಮತ್ತು ರೂಮಿನ ತುಂಬ ಸುಗಂಧ ಪರಿಮಳವಿತ್ತು. ಅದು ನನಗೆ ಬಹಳ ಇಷ್ಟವಾಗುತ್ತಿತ್ತು. ರಾತ್ರಿ 2 ಗಂಟೆ ನಂತರ ನನ್ನ ಗಂಡ ರೂಮಿನೊಳಗೆ ಬಂದರು. ಬರುತ್ತಿದ್ದ ಹಾಗೆ ಅವರು ನನ್ನ ಹತ್ತಿರ ಕುಳಿತು ಹೇಳಲು ಪ್ರಾರಂಭಿಸಿದರು. ನಿಧಿ, ನನಗೆ ಇವತ್ತು ತುಂಬ ಸಂತೋಷವಾಗಿದೆ. ನಾನು ಈ ದಿನವನ್ನು ಬಹಳ ಕಾತುರದಿಂದ ಕಾಯುತ್ತಿದ್ದೆ. ಫೈನಲ್ ಆಗಿ ನೀನು ಇವತ್ತು ನನ್ನ ಹೆಂಡತಿಯಾಗಿ ನನ್ನ ಪಕ್ಕದಲ್ಲಿ ಕುಳಿತಿದ್ದೀಯಾ. ನಾನು ನಿನ್ನನ್ನು ತುಂಬ ಇಷ್ಟಪಡುತ್ತೇನೆ. ನಾನು ಎಷ್ಟೋ ಬಾರಿ ನಿನಗೆ ಈ ವಿಷಯ ಹೇಳಲು ಪ್ರಯತ್ನಪಟ್ಟೆ, ಆದರೆ ಯಾರಾದರೂ ನಮ್ಮಿಬ್ಬರ ನಡುವೆ ಬರುತ್ತಿದ್ದರು. ಇದರಿಂದ ನೀನು ನನ್ನಿಂದ ದೂರವಾಗುತ್ತಿದ್ದೆ. ಇದಕ್ಕಾಗಿ ನಾನು ಒಂದು ನಿರ್ಣಯ ಮಾಡಿದೆ. ನಾನು ನಿನ್ನ ಭಾವನೆಗಳೊಂದಿಗೆ ಆಟವಾಡಲು ರೆಡಿ ಇರಲಿಲ್ಲ. ಅದಕ್ಕಾಗಿ ನಾನು ನಿನ್ನನ್ನು ಮದುವೆಯಾಗಿ ನಿನ್ನ ಎಲ್ಲ ಕನಸುಗಳನ್ನು ನನಸು ಮಾಡೋಣವೆಂದು ನಾನು ನನ್ನ ಮನೆಯಲ್ಲಿ ನಿನ್ನ ಬಗ್ಗೆ ಹೇಳಿದೆ ಮತ್ತು ನನ್ನ ತಾಯಿ, ಅಕ್ಕ ಬಹಳ ಸಂತೋಷದಿಂದ ನಿನ್ನ ಸಂಬಂಧವನ್ನು ಕೇಳಲು ನಿಮ್ಮ ಮನೆಗೆ ಬಂದರು. ಆದರೆ ನನಗೆ ನನ್ನ ಗಂಡನೊಂದಿಗೆ ಏನು ಮಾತನಾಡಲಾಗಲಿಲ್ಲ. ಅದಕ್ಕೆ ಅವನು ಕೇಳಿದ, ಯಾಕೆ ನೀನು ನನ್ನೊಂದಿಗೆ ಏನು ಮಾತನಾಡುತ್ತಿಲ್ಲ? ನಿನಗೆ ನಾನು ಇಷ್ಟ ಇಲ್ವಾ ಎಂದು ಕೇಳಿದನು. ಅದಕ್ಕೆ ನಾನು ಹೇಳಿದೆ, ಆ ಥರ ಏನೂ ಇಲ್ಲ, ನೀನು ತುಂಬ ಒಳ್ಳೆಯವನು. ನಾನು ಯಾವಾಗ ಈ ಮಾತನ್ನು ಹೇಳಿದೆನೋ ಅವನು ನಗಲು ಶುರು ಮಾಡಿದ. ನಾನು ಮುಂದೆ ಮತ್ತು ಏನೋ ಹೇಳಲು ಹೋದೆ. ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು. ತಕ್ಷಣ ಅವನು ಎಕ್ಸ್ಕ್ಯೂಸ್ ಮೀ ಎಂದು ಹೇಳುತ್ತಾ ಬೆಡ್ನಿಂದ ಇಳಿದು ಹೊರಟು ಹೋದ ಮತ್ತು ಕಾಲನ್ನು ರಿಸೀವ್ ಮಾಡಿದ. ಇಷ್ಟು ರಾತ್ರಿ ಯಾರ ಫೋನ್ ಬಂದಿತ್ತು ಏನೋ ಗೊತ್ತಿಲ್ಲ. ನಾನು ವೇಟ್ ಮಾಡ್ತಾ ಇದ್ದೆ, ಯಾವಾಗ ಅವನ ಮಾತು ಮುಗಿಯುತ್ತೆ ಮತ್ತು ಅವನು ಯಾವಾಗ ಪುನಃ ನನ್ನ ಹತ್ತಿರ ಬಂದು ಕುಳಿತುಕೊಳ್ಳುತ್ತಾನೋ ಎಂದು. ಯಾಕೆಂದರೆ ನಾನು ಈಗ ಅವನ ಹೆಂಡತಿಯಾಗಿದ್ದೆ. ಈಗ ನನಗೆ ಅವನ ಬಗ್ಗೆ ಒಳ್ಳೆಯ ಭಾವನೆಗಳು ಬರುತ್ತಿದ್ದವು. ಈಗ ಹಿಂದಿನದೆಲ್ಲ ನೆನಪು ಮಾಡಿ ಏನೂ ಪ್ರಯೋಜನ ಇರಲಿಲ್ಲ. ಮನುಷ್ಯರಿಗೆ ಯಾವಾಗಲೂ ತಮ್ಮ ಹೊಸ ಜೀವನವನ್ನು ಖುಷಿಯಾಗಿ ಕಳೆಯಬೇಕೆಂದಿರುತ್ತದೆ. ಆದರೆ ನನ್ನ ಈ ಖುಷಿ ಬಹಳ ಸಮಯದವರೆಗೆ ಇರಲಿಲ್ಲ. ಅದು ಸ್ವಲ್ಪ ಸಮಯದವರೆಗೆ ಮಾತ್ರ ಇತ್ತು. ನನ್ನ ಸಂತೋಷಕ್ಕೆ ಯಾರದೂ ದೃಷ್ಟಿ ತಗುಲಿರಬೇಕು. ಫೋನಿನಲ್ಲಿ ಮಾತನಾಡಿದ ನಂತರ ಅವನು ನನ್ನ ಹತ್ತಿರ ಬಂದ ಮತ್ತು ಸಾರಿ ನಿಧಿ, ನೀನು ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ನನ್ನ ಒಬ್ಬ ಫ್ರೆಂಡ್ ನನ್ನ ಮದುವೆಗೋಸ್ಕರ ಅಮೇರಿಕಾದಿಂದ ಬರುವವನಿದ್ದ. ಅವನು ಇವತ್ತು ಬೆಳಿಗ್ಗೆನೇ ಬರಬೇಕಾಗಿತ್ತು. ಆದರೆ ಅವನ ಫ್ಲೈಟ್ ಲೇಟಾಗಿ ಲ್ಯಾಂಡ್ ಆಯಿತು. ಅದಕ್ಕಾಗಿ ಅವನಿಗೆ ಬರಲು ಇಷ್ಟು ಸಮಯವಾಯಿತು. ಅವನಿಗೆ ನನ್ನ ಮದುವೆಯನ್ನು ನೋಡಲು ಸಿಕ್ಕಿಲ್ಲ. ಅವನಿಗೆ ಇಲ್ಲಿ ಹೆಚ್ಚಾಗಿ ಯಾರ ಪರಿಚಯವೂ ಇಲ್ಲ. ಇದಕ್ಕಾಗಿ ನಾನು ಅವನನ್ನು ಪಿಕ್ ಮಾಡಲು ಏರ್ಪೋರ್ಟ್ಗೆ ಹೋಗ್ತಿದ್ದೇನೆ. ಅಲ್ಲದೆ ಈ ಕೆಲಸವನ್ನು ಬೇರೆ ಯಾರೂ ಮಾಡಲಾರರು. ನನಗೆ ಕೇವಲ 1 ಗಂಟೆ ಆಗಬಹುದು. ನೀನು ನನಗಾಗಿ ವೇಟ್ ಮಾಡ್ತಿರೋ. ನಾನು ತಕ್ಷಣ ಬರುತ್ತೇನೆ. ಮತ್ತು ನಾನು ನಿನ್ನ ಮುಖ ತೋರಿಸುವ ಶಾಸ್ತ್ರದ ಗಿಫ್ಟನ್ನು ಸಹ ತಂದಿಲ್ಲ. ಅದು ನನ್ನ ಮಮ್ಮಿ ಹತ್ರವೇ ಇದೆ. ನಿನಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ನಾನು ಹೋಗಿ ಬರಲಾ ಎಂದು ಕೇಳಿದನು. ನಾನು ಹೇಳಿದೆ, ನೀವು ಹೋಗಿ ಬನ್ನಿ. ತಕ್ಷಣ ನನ್ನ ಗಂಡ ಹೇಳಿದ, ನಿನಗೆ ಈ ಮದುಮಗಳ ಬಟ್ಟೆಯಲ್ಲಿ ತುಂಬ ಭಾರ ಅನಿಸಬಹುದು. ನೀನು ಒಂದು ಕೆಲಸ ಮಾಡು, ಈ ಬಟ್ಟೆಯನ್ನು ಚೇಂಜ್ ಮಾಡು. ಯಾವುದಾದ್ರೂ ಕಂಫರ್ಟೇಬಲ್ ಆಗುವ ಬಟ್ಟೆಯನ್ನು ಹಾಕಿಕೊ. ಯಾಕೆಂದರೆ ಅದರಿಂದ ನಿನಗೆ ತುಂಬ ಸುಸ್ತಾಗಲ್ಲ. ನಾನು ಬೇಗ ಬರುತ್ತೇನೆ. ನನ್ನ ಕೈಯಿಂದ ನಿನಗೆ ಮುಖ ತೋರಿಸುವ ಶಾಸ್ತ್ರದ ಗಿಫ್ಟನ್ನು ಕೊಡುತ್ತೇನೆ ಎಂದನು. ಇದನ್ನು ಹೇಳಿ ನನ್ನ ಗಂಡ ನಗಲು ಶುರು ಮಾಡಿದರು. ನಾನು ಸಹ ಸರಿ ಹಾಗೆ ಮಾಡಿ ಎಂದೆ. ಅವನು ಅಲ್ಲಿಂದ ಹೊರಟು ಹೋದ. ನಾನು ಯೋಚನೆ ಮಾಡಲು ಶುರು ಮಾಡಿದೆ. ಎಮರ್ಜೆನ್ಸಿ ಎನ್ನುವುದು ಎಲ್ಲರ ಜೊತೆಗೂ ಆಗುತ್ತೆ ಮತ್ತು ನಾನು ಇನ್ನೊಂದು ಬಾರಿ ಅವನು ಬರುವ ಸಮಯಕ್ಕೆ ರೆಡಿಯಾಗಿರುತ್ತೇನೆ. ಯಾಕೆಂದರೆ ಈಗ ನನ್ನ ಮೇಕಪ್ ಸ್ವಲ್ಪ ಹಾಳಾಗಿತ್ತು. ನಾನು ನನ್ನ ಅಲಮಾರಿಯನ್ನು ಓಪನ್ ಮಾಡಿ ಬಟ್ಟೆಯನ್ನು ತೆಗೆಯಲು ನೋಡುತ್ತೇನೆ. ಅಲ್ಲಿ ಒಂದಕ್ಕಿಂತ ಒಂದು ಡಿಸೈನ್ ಮಾಡಿದ ಬಹಳ ಸುಂದರವಾದ ಬಟ್ಟೆಯನ್ನು ಇಟ್ಟಿದ್ದರು. ನಾನು ಅದರಲ್ಲಿಂದ ಒಂದು ಸಿಂಪಲ್ ಆದ ಸೂಟನ್ನು ತೆಗೆದು ಹಾಕಿಕೊಂಡೆ ಮತ್ತು ಸ್ವಲ್ಪ ಮೇಕಪ್ ಮಾಡಿದೆ ಮತ್ತು ಬೆಡ್ ಮೇಲೆ ಕುಳಿತು ನನ್ನ ಗಂಡ ಬರುವುದನ್ನು ಕಾಯುತ್ತಿದ್ದೆ. ಬೆಡ್ ಮೇಲೆ ಕುಳಿತು ಸುಸ್ತಾಯಿತು. ಆಗ ಆ ಕಡೆ ಈ ಕಡೆ ಓಡಾಡಲು ಶುರು ಮಾಡಿದೆ. 1 ಗಂಟೆ ಕಳೆಯಿತು. ಆದರೂ ಸಹ ನನ್ನ ಗಂಡ ಇಲ್ಲಿಯವರೆಗೆ ವಾಪಸ್ ಬಂದಿರಲಿಲ್ಲ. ಆ ಕಡೆ ಈ ಕಡೆ ಓಡಾಡುತ್ತಾ ಸುಸ್ತಾಗಿತ್ತು. ಅದಕ್ಕೆ ಬೆಡ್ ಮೇಲೆ ಮಲಗಿ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳೋಣ ಎಂದುಕೊಂಡೆ. ತಕ್ಷಣ ನನಗೆ ಜೋರಾದ ಶಬ್ದ ಕೇಳಿಸಿತು. ಅದು ಏನು ಗಲಾಟೆ ಎಂದು ನನಗೆ ಗೊತ್ತಾಗಲಿಲ್ಲ. ಬಹಳ ಜನ ಸೇರಿ ಅಳುವ ಶಬ್ದ ಕೇಳಿಸುತ್ತಿತ್ತು. ನನಗೆ ತುಂಬ ಭಯವಾಗಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ರೂಮಿನ ಬಾಗಿಲು ತೆರೆಯಿತು ಮತ್ತು ನನ್ನ ನಾದಿನಿ ಒಳಗಡೆ ಬಂದು ನನ್ನನ್ನು ಗಟ್ಟಿಯಾಗಿ ಹಿಡಿದು ಅಳಲು ಶುರು ಮಾಡಿದಳು. ಅಳುತ್ತಾ ಹೇಳಿದಳು, ಅತ್ತಿಗೆ, ಅಣ್ಣ ಎಂದು ಹೇಳಿ ಇನ್ನೂ ಜೋರಾಗಿ ಅಳಲು ಶುರು ಮಾಡಿದಳು. ಅವಳು ಯಾಕೆ ಅಳುತ್ತಿದ್ದಾಳೆ ನನಗೆ ಅರ್ಥವಾಗಲಿಲ್ಲ. ನಾನು ಅವಳಿಗೆ ಕೇಳಿದೆ, ಏನಾಯಿತು ಎಂದು. ಅದಕ್ಕೆ ಅವಳು, ಅತ್ತಿಗೆ, ನಿನಗೆ ಗೊತ್ತಿಲ್ವಾ, ಅಣ್ಣ ಈ ಲೋಕವನ್ನು ಬಿಟ್ಟು ಹೋಗಿದ್ದಾನೆ. ಅವಳ ಮಾತನ್ನು ಕೇಳಿ ನನಗೆ ಬಹಳ ಶಾಕ್ ಆಯಿತು. ನಾನು ಅವಳಿಗೆ ಕೇಳಿದೆ, ನೀನು ಏನು ಹೇಳ್ತಿದ್ದೀಯಾ ಎಂದು. ಅಷ್ಟೇ ಅಲ್ಲ, ನಿನ್ನ ಅಣ್ಣ ಅವನ ಫ್ರೆಂಡನ್ನು ಪಿಕ್ ಮಾಡಲು ಹೋಗಿದ್ದಾರೆ ಎಂದು. ಆದರೆ ಅವಳು ಹೇಳಿದಳು, ಇಲ್ಲ ಅತ್ತಿಗೆ, ಅವನು ಹೋಗ್ತಾ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಅವನನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಿದ್ದರು. ಆದರೆ ಡಾಕ್ಟರ್ ಅವನು ಜೀವಂತವಾಗಿಲ್ಲ ಎಂದು ಹೇಳಿದರು. ಈಗ ನೀವು ಕೆಳಗಡೆ ಹೋಗಿ, ಎಲ್ಲರೂ ನಿಮ್ಮನ್ನು ಕೆಳಗಡೆ ವೇಟ್ ಮಾಡ್ತಿದ್ದಾರೆ ಎಂದು ಹೇಳಿದಳು.
ಈ ಮಾತನ್ನು ಕೇಳಿ ನನ್ನ ಕಾಲ ಕೆಳಗಿದ್ದ ಭೂಮಿ ಕುಸಿದಂತೆ ಆಯಿತು. ನಾನು ನಿಂತಲೇ ಗಟ್ಟಿಯಾಗಿ ನಿಂತಿದ್ದೆ. ನನಗೆ ನನ್ನ ಕಿವಿಯನ್ನೇ ನಂಬಲಾಗಲಿಲ್ಲ. ನನ್ನ ನಾದಿನಿ ನನ್ನ ಕೈ ಹಿಡಿದುಕೊಂಡು ಕೆಳಗಡೆ ಕರೆದುಕೊಂಡು ಬಂದಳು. ಕೆಳಗಡೆ ಹೋಗಿ ನಾನು ನೋಡುತ್ತೇನೆ, ಬಿಳಿಯ ಬೆಡ್ಶೀಟ್ ಸುತ್ತಿ ಒಂದು ಹೆಣವನ್ನು ಇಡಲಾಗಿತ್ತು ಮತ್ತು ಅದರ ಸುತ್ತಮುತ್ತಲು ಬಹಳ ಜನ ಇದ್ದರು. ನಂಬಿಕೆಯೇ ಬರಲಿಲ್ಲ. ಯಾವ ವ್ಯಕ್ತಿ ನನ್ನ ಹತ್ತಿರ ಈಗಷ್ಟೇ ಮಾತನಾಡಿಕೊಂಡು ಹೋಗಿದ್ದ, ಅವನು ಅಷ್ಟು ಬೇಗ ಸಾಯಲು ಹೇಗೆ ಸಾಧ್ಯ? ನಾನಂತೂ ಅಳಲು ಪ್ರಾರಂಭಿಸಿದೆ. ನನ್ನ ಜೀವನ ಪ್ರಾರಂಭಿಸುವುದಕ್ಕಿಂತ ಮೊದಲೇ ಅಳಿದು ಹೋಗಿತ್ತು. ಈಗಷ್ಟೇ ನಾನು ಮುತ್ತೈದೆಯಾಗಿದ್ದೆ. ಒಂದು ಕ್ಷಣದಲ್ಲಿ ನಾನು ವಿಧವೆಯಾದೆ. ನನ್ನ ಅತ್ತೆ ನನ್ನನ್ನು ಅವಳ ಹತ್ತಿರ ಕುಳ್ಳಿರಿಸಿಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡು ಅಳುತ್ತಿದ್ದಳು ಮತ್ತು ಹೇಳುತ್ತಿದ್ದಳು, ನೋಡು, ನಿನ್ನ ಗಂಡ ಈ ಲೋಕವನ್ನು ಬಿಟ್ಟು ಹೋಗಿದ್ದಾನೆ. ನನ್ನ ಮನೆಯವರು ಸಹ ಎಲ್ಲರೂ ಬಂದಿದ್ದರು. ನನ್ನ ಅಣ್ಣನಂತೂ ಹೊತ್ತು ಬಹಳ ಸುಸ್ತಾದವನಂತೆ ಕಾಣುತ್ತಿದ್ದ. ಯಾಕೆಂದರೆ ಅವನ ಗೆಳೆಯ ಈ ಲೋಕ ಬಿಟ್ಟು ಹೋಗಿದ್ದ. ಆ ದಿನ ನನ್ನ ಜೀವನದ ಬಹಳ ಭಯಂಕರವಾದ ದಿನವಾಗಿತ್ತು. ಧೀರಜ್ನ ಮುಖ ನನ್ನ ಕಣ್ಣೆದುರಿಗೆ ಪುನಃ ಬರುತ್ತಿತ್ತು. ನಾನು ಹತ್ತು ಪ್ರಜ್ಞೆ ತಪ್ಪಿ ಬಿದ್ದು ಹೋದೆ ಮತ್ತು ಧೀರಜ್ನ ಶವವನ್ನು ಅಂತಿಮ ಸಂಸ್ಕಾರ ಮಾಡಲಾಯಿತು. ನನ್ನ ಮಮ್ಮಿಯೂ ಸಹ ನನ್ನನ್ನು ನೋಡಿ ಅಳುತ್ತಿದ್ದಳು ಮತ್ತು ಹೇಳುತ್ತಿದ್ದಳು, ನನ್ನ ಮಗಳ ಜೀವನದಲ್ಲಿ ಸಂತೋಷ ಸಿಗುವುದರಲ್ಲಿತ್ತು. ಆದರೆ ನಾನು ಯೋಚಿಸಲಿಲ್ಲ ಅವಳಿಗೆ ಇಷ್ಟು ದೊಡ್ಡ ದುಃಖ ಎದುರಾಗಬಹುದೆಂದು. ನಾನು ಎಷ್ಟು ಜೋರಾಗಿ ಅಳುತ್ತಿದ್ದೇನೆಂದರೆ ನನ್ನ ಗಂಡನನ್ನು ನೆನಪು ಮಾಡಿ ಹುಚ್ಚರ ಥರ ಆಗಿದ್ದೆ. ನಾನು ಪ್ರಜ್ಞೆ ಇಲ್ಲದವಳಂತೆ ಆಗಿದ್ದೆ. ಯಾಕೆಂದರೆ ನನಗೆ ನಂಬಲು ಸಾಧ್ಯವೇ ಆಗುತ್ತಿರಲಿಲ್ಲ ನನ್ನ ಗಂಡ ನನ್ನೊಬ್ಬಳನ್ನೇ ಬಿಟ್ಟು ಈ ಲೋಕದಿಂದ ಹೊರಟು ಹೋಗಿದ್ದಾನೆ ಎಂದು. ಅವನು ಹೇಳಿ ಹೋಗಿದ್ದ, ನಾನು ನನ್ನ ಫ್ರೆಂಡ್ನ ಏರ್ಪೋರ್ಟ್ನಿಂದ ಪಿಕ್ ಮಾಡಿ 1 ಗಂಟೆಯೊಳಗೆ ವಾಪಸ್ ಬರುತ್ತೇನೆಂದು. ಆದರೆ ಅವನು ಮತ್ತೊಮ್ಮೆ ವಾಪಸ್ ಬರಲೇ ಇಲ್ಲ. ನನ್ನ ಅತ್ತೆ ನನ್ನ ಮಮ್ಮಿಗೆ ಹೇಳುತ್ತಿದ್ದಳು, ಇವಳು ನನ್ನ ಮಗನ ವಿಧವೆ, ಅದಕ್ಕಾಗಿ ಇವಳು ಇದೇ ಮನೆಯಲ್ಲಿ ಇರುತ್ತಾಳೆ ಎಂದು. ಬಹಳ ದಿನಗಳು ಕಳೆದು ಹೋದವು. ನನ್ನ ಮನೆಯವರು ಸಹ ಇಲ್ಲಿಂದ ಹೊರಟು ಹೋಗಿದ್ದರು. ಆದರೆ ನಾನು ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡನ ವಿಧಿಯಾಗಿ ನನ್ನ ಜೀವನವನ್ನು ತಳ್ಳುತ್ತಿದ್ದೆ. ಅವರು ಸತ್ತು 1 ವಾರವಾಗಿತ್ತು. ನನ್ನ ಆರೋಗ್ಯವು ಹದಗೆಟ್ಟಿತ್ತು. ಅತ್ತೆ ನನಗೆ ಔಷಧಿ ತೆಗೆದುಕೊಳ್ಳಲು ಹೇಳಿದಳು. ಆ ಔಷಧ ತಿಂದ ಮೇಲೆ ನನ್ನ ತಲೆಯೆಲ್ಲ ನೋವು ಕಾಣಿಸಿಕೊಂಡಿತ್ತು. ನಾನು ದಿನವೆಲ್ಲ ನಿದ್ದೆ ಮಾಡುತ್ತಿದ್ದೆ. ಒಂದು ದಿನ ನನ್ನ ಆರೋಗ್ಯ ತುಂಬ ಹದಗೆಟ್ಟಿತ್ತು. ನನಗೆ ಉಸಿರಾಡಲು ಆಗುತ್ತಿರಲಿಲ್ಲ. ಉಸಿರುಗಟ್ಟಿದಂತಾಗಿ ನಾನು ಹುಚ್ಚರಾಗಿ ವರ್ತಿಸುತ್ತಿದ್ದೆ. ಒಂದೊಂದು ಸಾರಿ ನನಗೆ ನಾನೇ ಹೊಡೆದುಕೊಳ್ಳುತ್ತಿದ್ದೆ. ಒಂದೊಂದು ಸಾರಿ ಮನೆಯ ಎಲ್ಲ ಸಾಮಾನುಗಳನ್ನು ಎತ್ತಿ ಎಸೆಯುತ್ತಿದ್ದೆ, ಯಾಕೆಂದರೆ ನನಗೆ ಉಸಿರಾಡಲು ಸುಲಭವಾಗಲಿ ಎಂದು. ನಾನು ಇದೇ ಥರ ಚಡಪಡಿಸುತ್ತಾ ಪ್ರಜ್ಞೆ ತಪ್ಪಿ ಬಿದ್ದೆ. ನನಗೆ ಅನಿಸುತ್ತೆ ನಾನು 2-3 ದಿನದವರೆಗೆ ಪ್ರಜ್ಞೆ ತಪ್ಪಿಯೇ ಇದ್ದೆ ಎಂದು. ಆದರೆ ಯಾವಾಗ ನನಗೆ ಪ್ರಜ್ಞೆ ಬಂತೋ ಆಗ ನಾನು ಆಸ್ಪತ್ರೆಯಲ್ಲಿ ಇದ್ದೆ. ನನ್ನ ಹತ್ತಿರ ನರ್ಸ್ ಇದ್ದಳು ಮತ್ತು ಹೇಳಿದಳು, ಈಗ ಹೇಗಿದ್ದೀಯಾ? ನಾನು ಹೇಳಿದೆ, ನಾನೀಗ ಚೆನ್ನಾಗಿದ್ದೇನೆ. ಅದಕ್ಕೆ ಅವಳು ಹೇಳಿದಳು, 2-3 ದಿನದಲ್ಲಿ ನೀನು ಪೂರ್ತಿ ಹುಷಾರಾಗ್ತೀಯ. ಆಮೇಲೆ ನಿನಗೆ ನಿನ್ನ ರೂಮಿಗೆ ಕಳಿಸುತ್ತಾರೆ. ನಾನು ಕೇಳಿದೆ, ನನ್ನನ್ನು ಯಾವ ರೂಮಿಗೆ ಕಳಿಸ್ತಾರೆ? ನನ್ನ ಮನೆಯವರೆಲ್ಲ ಎಲ್ಲಿ? ಅದಕ್ಕೆ ಅವಳು ಹೇಳಿದ್ಲು, ಹುಚ್ಚರ ಆಸ್ಪತ್ರೆಗೆ ಹುಚ್ಚರೇ ಬರುತ್ತಾರೆ. ಅವರ ಜೊತೆಗೆ ಅವರ ಪೂರ್ಣ ಪರಿವಾರ ಬರಲು ಸಾಧ್ಯವಿಲ್ಲ ಅಲ್ವಾ? ಅವಳ ಮಾತು ಕೇಳಿ ನಾನು ಶಾಕ್ ಆದೆ ಮತ್ತು ಹೇಳಿದೆ, ಯಾವ ಹುಚ್ಚಾಸ್ಪತ್ರೆ? ಅದಕ್ಕೆ ಅವಳು, ಅರೆ ಮೇಡಮ್, ಈಗ ನೀವು ಹುಚ್ಚಾಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೀರಾ. ಇಲ್ಲಿ ಹುಚ್ಚರಿಗೆ ಟ್ರೀಟ್ಮೆಂಟ್ ಮಾಡಲಾಗುತ್ತೆ ಎಂದಳು. ಅದಕ್ಕೆ ನಾನು ಹೇಳಿದೆ, ನಾನು ಹುಚ್ಚಿಯಲ್ಲ. ಆಗ ನರ್ಸ್ ಜೋರಾಗಿ ನಗಲು ಶುರು ಮಾಡಿದಳು ಮತ್ತು ಹೇಳಿದಳು, ಪ್ರತಿಯೊಬ್ಬ ಹುಚ್ಚರು ಹೀಗೆ ಹೇಳುತ್ತಾರೆ, ನಾವು ಹುಚ್ಚರಲ್ಲ ಎಂದು. ಹೀಗೆ ಹೇಳುತ್ತಾ ಮುಂದೆ ಹೋದರು. ನಾನು ಆ ಕಡೆ ಈ ಕಡೆ ನೋಡಿದೆ. ಬೆಡ್ ಮೇಲೆ ತುಂಬ ಪೇಷಂಟ್ಗಳು ಇದ್ದರು. ಅವರೆಲ್ಲ ವಿಚಿತ್ರ ರೀತಿಯಲ್ಲಿ ವರ್ತಿಸುತ್ತಿದ್ದರು. ನನಗೆ ಇದನ್ನು ನೋಡಿ ತುಂಬ ಸೋಜಿಗವೆನಿಸಿತು. ನಾನು ಹುಚ್ಚಾಸ್ಪತ್ರೆಯಲ್ಲಿ ಇದ್ದೀನಾ? ಹೀಗೆ ಯೋಚನೆ ಮಾಡಿ ತಲೆನೋವು ಬರಲು ಶುರುವಾಯಿತು. ನಾನು ಜೋರಾಗಿ ಕೂಗಲು ಪ್ರಾರಂಭಿಸಿದೆ, ನಾನು ಇಲ್ಲಿಂದ ಹೋಗಬೇಕು, ನಾನು ಹುಚ್ಚಿಯಲ್ಲ ಎಂದು. ನನ್ನ ಕಂಡೀಷನ್ ತುಂಬ ಕೆಟ್ಟದಾಗಿತ್ತು. ನನಗೆ ವಿಚಿತ್ರ ರೀತಿಯ ಔಷಧಿ ಕೊಡುತ್ತಿದ್ದರು. ಇದರಿಂದ ನನಗೆ ಪ್ರಜ್ಞೆ ತಪ್ಪುತ್ತಿತ್ತು. ನಾನು ಇದರಿಂದ ಮಲಗೇ ಇರುತ್ತಿದ್ದೆ. ನನ್ನನ್ನು ಇಲ್ಲಿಗೆ ಯಾರು ಕರೆದುಕೊಂಡು ಬಂದರು ಎಂದು ಗೊತ್ತಿಲ್ಲ. ಇಲ್ಲಿ ಹುಚ್ಚರಿಗೋಸ್ಕರ ಚಿಕ್ಕ ಕೋಣೆ ಮಾಡಲಾಗಿತ್ತು. ನೋಡಲು ಸೇಮ್ ಜೈಲಿನ ತರಹ ಇತ್ತು. ನನಗೂ ಸಹ ಇದರಲ್ಲಿ ಒಂದು ಕೋಣೆ ನೀಡಲಾಗಿತ್ತು. ಆ ಕೋಣೆಗೆ ಹೋದ ಮೇಲೆ ನನಗೆ ಅನಿಸುತ್ತಿತ್ತು ನಾನು ಯಾವುದೋ ಜೈಲಿನಲ್ಲಿ ಇದ್ದೇನೆ ಎಂದು. ಇಲ್ಲಿರುವ ಹುಚ್ಚರು ಒಬ್ಬರಿಗೆ ಒಬ್ಬರು ಯಾವುದೇ ರೀತಿಯ ತೊಂದರೆ ಮಾಡಿಕೊಳ್ಳಬಾರದು ಎಂದು ಈ ರೀತಿ ಮಾಡಿದ್ದರು. ನಾನು ಜೋರಾಗಿ ಕೂಗಿಕೊಂಡು ವಾರ್ಡನ್ನಿಗೆ ಹೇಳುತ್ತಿದ್ದೆ, ನಾನು ಹುಚ್ಚಿಯಲ್ಲ, ನನ್ನನ್ನು ಇಲ್ಲಿ ಯಾರು ಕರೆದುಕೊಂಡು ಬಂದಿದ್ದಾರೆ? ಪ್ಲೀಸ್ ನನಗೆ ಹೇಳಿ, ಪ್ಲೀಸ್ ನನ್ನ ಮನೆಯವರಿಗೆ ಫೋನ್ ಮಾಡಿ, ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ಆದರೆ ನನ್ನ ಕೂಗಿಗೆ ಯಾವುದೇ ರೀತಿಯ ಉತ್ತರ ಸಿಗುತ್ತಿರಲಿಲ್ಲ. ನಾನು ಇದೇ ತರಹ ಕೂಗುತ್ತಾ ಚೀರಾಡುತ್ತಾ ಇರುತ್ತಿದ್ದೆ. ನಾನು ತುಂಬ ಯೋಚನೆ ಮಾಡುತ್ತಿದ್ದರಿಂದ ನನ್ನ ಬುದ್ಧಿ ಬಹಳ ಶಕ್ತಿಹೀನವಾಗುತ್ತಾ ಬಂತು. ಒಂದು ದಿನ ಮಧ್ಯರಾತ್ರಿಯಾಗಿತ್ತು. ನಾನು ಹಾಸಿಗೆಯಲ್ಲಿ ಮಲಗಿದ್ದೆ. ಆಗ ಒಂದು ವಾರ್ಡನ್ ನನ್ನ ಹತ್ತಿರ ಬಂದಳು ಮತ್ತು ಹೇಳಿದಳು, ನೀನು ಬಹಳ ಸುಂದರವಾಗಿದ್ದೀಯಾ, ನಿಜವಾಗ್ಲೂ ನೀನು ಹುಚ್ಚಿ ಅಲ್ವಾ? ಆಗ ನನಗನಿಸಿತು ಅವಳು ನನಗೆ ಸಹಾಯ ಮಾಡಲು ಬಂದಿರಬಹುದು ಎಂದು.
ಮೋಸ್ಟ್ಲಿ ಅವಳು ನನ್ನನ್ನು ಹುಚ್ಚಾಸ್ಪತ್ರೆಯಿಂದ ಬಿಡುಗಡೆ ಮಾಡಬಹುದು. ಅದಕ್ಕೆ ನಾನು ಹೇಳಿದೆ, ಹೌದು, ನಾನು ನಿಜವಾಗ್ಲೂ ಹುಚ್ಚಿಯಲ್ಲ. ಅದಕ್ಕೆ ಅವಳು ಹೇಳಿದಳು, ಸರಿ, ಹಾಗಾದರೆ ಇಲ್ಲಿಂದ ಹೋಗಲು ನಾನು ನಿನಗೆ ಸಹಾಯ ಮಾಡುತ್ತೇನೆ. ಆದರೆ ನೀನು ಡಾಕ್ಟರಿಗೆ ಸಂತೋಷಪಡಿಸಬೇಕು. ನನಗೆ ಗೊತ್ತೇ ಆಗಲಿಲ್ಲ ಅವಳು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾಳೆ ಎಂದು. ನಾನು ಯೋಚಿಸುತ್ತಿರುವುದನ್ನು ನೋಡಿ ಅವಳು ಹೇಳಿದಳು, ನೀನೇನು ಯೋಚನೆ ಮಾಡಬೇಡ, ನೀನು ಇಲ್ಲಿಂದ ಹೊರಹೋಗಲು ಸಹಾಯ ಮಾಡುತ್ತೇನೆ. ನನಗೆ ಗೊತ್ತು ನೀನು ಹುಚ್ಚಿ ಅಲ್ಲ ಎಂದು. ಅವಳ ಮಾತು ಕೇಳಿ ನನಗೆ ಸಂತೋಷವಾಯಿತು. ಅವಳು ನನಗೆ ಸಹಾಯ ಮಾಡುತ್ತಾಳೆ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಅವಳು ನನಗೆ ಸಹಾಯ ಮಾಡುತ್ತಿರಲಿಲ್ಲ. ಅವಳು ಪ್ಲ್ಯಾನ್ ಮಾಡಿ ನನ್ನನ್ನು ಅವಳ ಸೀನಿಯರ್ ಡಾಕ್ಟರ್ ಹತ್ರ ಕರೆದುಕೊಂಡು ಹೋದಳು. ಅವಳು ನನ್ನನ್ನು ಡಾಕ್ಟರ್ಗೆ ಒಪ್ಪಿಸುತ್ತಾ ಹೇಳಿದಳು, ಡಾಕ್ಟರ್ ಸಾಹೇಬ್ರೆ, ನನಗೆ ಗೊತ್ತು ಇವಳು ಹುಚ್ಚಿ ಅಲ್ಲ ಎಂದು. ನೀವೇ ಇವಳಿಗೆ ಸಹಾಯ ಮಾಡಬೇಕು. ಡಾಕ್ಟರ್ ನನ್ನನ್ನು ಕಾಲಿನಿಂದ ತಲೆಯವರೆಗೆ ನೋಡಿ, ನಾನು ಇವಳಿಗೆ ಖಂಡಿತ ಸಹಾಯ ಮಾಡುತ್ತೇನೆ. ನಾನು ತಕ್ಷಣ ತಲೆ ಅಲ್ಲಾಡಿಸುತ್ತಾ ಹೇಳಿದೆ, ಪ್ಲೀಸ್ ಡಾಕ್ಟರ್, ನನ್ನನ್ನು ಇಲ್ಲಿಂದ ಹೊರಗೆ ಕಳಿಸಿ, ನಾನು ಹುಚ್ಚಿಯಲ್ಲ ಎಂದೆ. ತಕ್ಷಣ ಆ ಡಾಕ್ಟರ್ ನನ್ನ ಕೈ ಹಿಡಿದು ಹೇಳಿದರು, ಹೌದು, ನನಗೆ ಗೊತ್ತು ನೀನು ಹುಚ್ಚಿ ಅಲ್ಲ ಎಂದು. ಅದಕ್ಕೆ ನಿನ್ನನ್ನು ಇಲ್ಲಿ ನನ್ನ ಹತ್ತಿರ ಕರೆಸಿಕೊಂಡಿದ್ದೇನೆ. ನೀನು ಇಲ್ಲೇ ಕುಳಿತುಕೋ, ನಾನು ಈಗ ಬರುತ್ತೇನೆ. ಅವರ ಮಾತು ಕೇಳಿ ನಾನು ಆರಾಮಾಗಿ ಕುಳಿತೆ. ಡಾಕ್ಟರ್ ಮತ್ತು ವಾರ್ಡನ್ ಇಬ್ಬರು ರೂಮಿನಿಂದ ಹೊರಗೆ ಹೋದರು. ಡಾಕ್ಟರ್ ಹೊರಗಿನಿಂದ ಬಾಗಿಲು ಲಾಕ್ ಮಾಡಿದರು. ನಾನು ನೋಡುತ್ತಾ ಇದ್ದೆ. ಅವರಿಬ್ಬರು ಸೇರಿ ಏನೋ ಮಾತನಾಡುತ್ತಿದ್ದರು. ನಾನು ಕಿಟಕಿಯಿಂದ ನೋಡುತ್ತಿದ್ದೆ. ಡಾಕ್ಟರ್ ತನ್ನ ಜೇಬಿನಿಂದ ನೋಟಿನ ದೊಡ್ಡ ಕಟ್ಟನ್ನು ತೆಗೆದು ವಾರ್ಡನ್ನಿಗೆ ಕೊಡುತ್ತಿದ್ದ ಮತ್ತು ಹೇಳುತ್ತಿದ್ದರು, ನಿಜವಾಗ್ಲೂ ನೀನು ಇವತ್ತು ನನ್ನ ಮನಸ್ಸನ್ನು ಸಂತೋಷಪಡಿಸಿದ್ದೀಯಾ. ನಿಜವಾಗ್ಲೂ ಈ ಹುಡುಗಿ ಬಹಳ ಸುಂದರವಾಗಿದ್ದಾಳೆ. ಈಗ ನೀನು ಹೋಗಬಹುದು ಎಂದರು. ನನಗೆ ಗೊತ್ತೇ ಆಗಲಿಲ್ಲ ಇಲ್ಲಿ ಏನು ನಡೆಯುತ್ತಿದೆ ಎಂದು. ಡಾಕ್ಟರ್ ಪುನಃ ರೂಮಿನ ಕಡೆಗೆ ಬರುತ್ತಿದ್ದರು. ನಾನು ತಕ್ಷಣ ಚೇರಿನಲ್ಲಿ ಹೋಗಿ ಕುಳಿತೆ. ಡಾಕ್ಟರ್ ಒಳಗಡೆ ಬರುತ್ತಿದ್ದಂತೆ ಬಾಗಿಲನ್ನು ಒಳಗಿಂದ ಲಾಕ್ ಮಾಡಿದರು. ನಾನು ಡಾಕ್ಟರನ್ನು ನೋಡಿ ಎದ್ದು ನಿಂತೆ ಮತ್ತು ಕೇಳಿದೆ, ಡಾಕ್ಟರ್, ನೀವು ಬಾಗಿಲನ್ನು ಯಾಕೆ ಮುಚ್ಚುತ್ತಿದ್ದೀರಾ? ಅದಕ್ಕೆ ಅವರು ನನ್ನ ಹತ್ತಿರ ಬಂದು ಹೇಳಿದರು, ನೀನು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ, ನಾನು ಕೇವಲ ನಿನಗೆ ಸಹಾಯ ಮಾಡುತ್ತೇನೆ. ಅವರು ಹೀಗೆ ಹೇಳುತ್ತಾ ನನ್ನ ಹತ್ತಿರ ಬಂದರು ಮತ್ತು ನನ್ನ ಕೈ ಹಿಡಿದುಕೊಂಡರು. ನಾನು ಅವರನ್ನು ತಳ್ಳಿದೆ. ಅವರು ಬೀಳುವುದರಲ್ಲಿದ್ದರು. ನಂತರ ಅವರು ನನ್ನ ಕೆನ್ನೆಗೆ ಜೋರಾಗಿ ಹೊಡೆದರು ಮತ್ತು ಹೇಳಿದರು, ನಿನ್ನ ಸೌಂದರ್ಯಕ್ಕೆ ನಾನು ವಾರ್ಡನಿಗೆ ಹಣ ಕೊಟ್ಟಿದ್ದೇನೆ. ಈಗ ನೀನು ನಾಟಕ ಆಡುವ ಅವಶ್ಯಕತೆ ಇಲ್ಲ ಮತ್ತು ಗಲಾಟೆ ಮಾಡುವ ಅವಶ್ಯಕತೆಯೂ ಇಲ್ಲ ಎಂದರು. ನಾನು ಹೇಳಿದೆ, ನೀವು ಇಲ್ಲಿ ಮುಗ್ಧ ಹುಡುಗಿಯರ ಜೀವನದೊಂದಿಗೆ ಆಟವಾಡುತ್ತಿದ್ದೀರಾ? ಅದಕ್ಕೆ ಅವರು, ಹೌದು, ಹಾಗೆ ತಿಳಿದುಕೋ, ಈಗ ನಿನ್ನ ಸರದಿ ಎಂದು ಹೇಳಿದರು. ಅವರನ್ನು ಎಷ್ಟು ಬೇಡಿಕೊಂಡರೂ ಬಿಟ್ಟಿಲ್ಲ. ನನ್ನನ್ನು ಕೆಡಿಸಿಯೇ ಬಿಟ್ಟರು ಮತ್ತು ನನಗೆ ಯಾವುದೋ ಒಂದು ಇಂಜೆಕ್ಷನ್ ಅನ್ನು ಕೊಟ್ಟರು. ಅದರ ನಂತರ ನಾನು ಬಹಳ ಶಕ್ತಿಹೀನಳಾದೆ. ಅದರಿಂದಾಗಿ ನನಗೆ ತುಂಬ ಸುಸ್ತಾಗುತ್ತಿತ್ತು ಮತ್ತು ನನ್ನ ಧ್ವನಿಯೂ ಸಹ ಹೊರಬರುತ್ತಿರಲಿಲ್ಲ. ಮೋಸ್ಟ್ಲಿ ವೀಕ್ನೆಸ್ನಿಂದ ಹೀಗಾಗಿರಬಹುದು. ಅದರಿಂದಾಗಿ ನಾನು ಶಕ್ತಿಹೀನಳಾಗಿ ಮತ್ತು ಯಾರಿಗೂ ಏನು ಹೇಳದ ಸ್ಥಿತಿಯಲ್ಲಿದ್ದೆ. ಇಲ್ಲಿಂದ ಓಡಿ ಹೋಗುವ ಹಾಗೂ ಇರಲಿಲ್ಲ. ನನ್ನನ್ನು ನನ್ನ ರೂಮಿಗೆ ಕಳಿಸಿಕೊಡಲಾಯಿತು. ನಾನು ಹಾಸಿಗೆಯಲ್ಲಿ ಮಲಗಿದ್ದೆ. ನನ್ನ ಕಣ್ಣು ಮತ್ತು ಕಿವಿ ತೆರೆದೇ ಇತ್ತು. ನಾನು ಎಲ್ಲವನ್ನೂ ನೋಡುತ್ತಿದ್ದೆ ಮತ್ತು ಎಲ್ಲವನ್ನೂ ಕೇಳುತ್ತಿದ್ದೆ. ಆದರೆ ನಾನು ಎದ್ದು ಏನು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ನನಗೆ ಜೀವನವೇ ಬೇಡವೆಂದೆನಿಸಿತು. ನಾನು ಹುಚ್ಚಿಯಲ್ಲ, ಆದರೆ ಆಸ್ಪತ್ರೆಯ ಜನ ನನ್ನನ್ನು ಹುಚ್ಚಿಯಾಗಿ ಮಾಡಿದ್ದರು. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾದ ವಿಷಯವೆಂದರೆ ನನ್ನನ್ನು ಇಲ್ಲಿ ಯಾರು ಕರೆದುಕೊಂಡು ಬಂದರು? ನಾನು ನನ್ನ ಗಂಡನ ಮನೆಯಲ್ಲಿದ್ದೆ. ಹೀಗೆ ನಾನು ಮಲಗಿದ್ದಲ್ಲೇ ಯೋಚಿಸುತ್ತಿದ್ದೆ, ಇಲ್ಲಿಂದ ಹೇಗಾದರೂ ಮಾಡಿ ಓಡಿ ಹೋಗಬೇಕು. ಆದರೆ ಇಲ್ಲಿಂದ ಓಡಿ ಹೋಗುವುದು ಬಹಳ ಕಷ್ಟವಾಗಿತ್ತು, ಯಾಕೆಂದರೆ ಬಹಳ ಬಿಗಿ ಇತ್ತು. ಇವತ್ತು ಪುನಃ ವಾರ್ಡನ್ ನನ್ನನ್ನು ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಲು ಬಂದಳು. ನಾನು ಎಷ್ಟು ಸಲ ಹೇಳಿದರೂ ಕೇಳದೆ ಅವಳು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋದಳು ಮತ್ತು ನನ್ನ ಒಪ್ಪಿಗೆ ಇಲ್ಲದಿದ್ದರೂ ಡಾಕ್ಟರ್ ನನ್ನನ್ನು ಮತ್ತೆ ಕೆಡಿಸಿದರು. ಕೆಲವು ದಿನ ಹೀಗೆ ಕಳೆಯಿತು. 2 ದಿನದಿಂದ ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿರಲಿಲ್ಲ. ಓಡಿ ಹೋಗಲು ನನಗೆ ಇದು ಒಳ್ಳೆಯ ಅವಕಾಶವಾಗಿತ್ತು. ಯಾಕೆಂದರೆ ಡಾಕ್ಟರ್ ಇದ್ದರೆ ನನಗೆ ವೀಕ್ನೆಸ್ ಇಂಜೆಕ್ಷನ್ ಕೊಡುತ್ತಿದ್ದರು. ಇದರಿಂದಾಗಿ ನನಗೆ ಶಕ್ತಿಯೇ ಇಲ್ಲದೆ ನಾನು ಹಾಸಿಗೆಯಲ್ಲಿ ಮಲಗಿಯೇ ಇರಬೇಕಾಗಿತ್ತು. ಆದರೆ ಈ 2 ದಿನದಿಂದ ನಾನು ಬಹಳ ಫ್ರೆಶ್ ಫೀಲಿಂಗ್ ಮಾಡುತ್ತಿದ್ದೆ. ಇದಕ್ಕಾಗಿ ನಾನು ಎಲ್ಲರ ಕಣ್ತಪ್ಪಿಸಿಕೊಂಡು ಆಸ್ಪತ್ರೆಯ ಗೇಟಿನವರೆಗೆ ಬಂದೆ. ಆದರೆ ಗೇಟಿನಿಂದ ತಪ್ಪಿಸಿಕೊಂಡು ಹೋಗಬೇಕಿತ್ತು. ಹಿಂದಿನಿಂದ ಯಾರೋ ಬರುವ ಹಾಗೆ ಅನಿಸುತ್ತಿತ್ತು. ನಾನು ತಕ್ಷಣ ಅವಿತು ಕುಳಿತುಕೊಂಡೆ. ನಾನು ಯಾರು ಎಂದು ನೋಡಿದರೆ ಡಾಕ್ಟರ್ ಮತ್ತು ವಾರ್ಡನ್ ಇದ್ದರು. ಅವರಿಬ್ಬರು ತಮ್ಮಲ್ಲಿ ಎಷ್ಟು ಡೀಪಾಗಿ ಮಾತನಾಡುತ್ತಿದ್ದರೆಂದರೆ ನಾನು ಸುಮ್ಮನೆ ಬಾಗಿಲು ತೆರೆದು ಹೊರಟು ಹೋದೆ ಮತ್ತು ರಾತ್ರಿಯೆಲ್ಲ ಹೊರಗಡೆ ಅಲೆದಾಡುತ್ತಿದ್ದೆ. ರಾತ್ರಿಯ ಆ ಹೊತ್ತಿನಲ್ಲಿ ನನಗೆ ಒಂದು ಜಾಗ ಕಾಣಿಸಿತು. ಅದು ಒಂದು ಡಾಬಾ ಆಗಿತ್ತು. ಅದು ಬಂದ್ ಆಗಿತ್ತು, ಯಾಕೆಂದರೆ ರಾತ್ರಿ 4 ಗಂಟೆಯಾಗಿತ್ತು. ನಾನು ಡಾಬಾದ ಹೊರಗಡೆ ಒಂದು ಜಾಗದಲ್ಲಿ ಮಲಗಿದ್ದೆ ಮತ್ತು ನನಗೆ ನಿದ್ದೆ ಬಂದಿತ್ತು. ಬೆಳಿಗ್ಗೆ ಆಗುತ್ತಿದ್ದ ಹಾಗೆ ಡಾಬಾದ ಮಾಲೀಕ ಬಂದರು ಮತ್ತು ಕೇಳಿದನು, ನೀನು ಯಾರು ಎಂದು. ನಾನು ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದೆ. ನಾನು 2 ದಿನದಿಂದ ಏನೂ ತಿಂದಿರಲಿಲ್ಲ. ನನಗೆ ಸರಿಯಾಗಿ ಮಾತನಾಡಲು ಸಹ ಆಗುತ್ತಿರಲಿಲ್ಲ. ನನ್ನ ಕಂಡೀಷನ್ ತುಂಬ ಕೆಟ್ಟದಾಗಿದ್ದು, ನನ್ನ ತಲೆ ಕೂದಲು ಹರಡಿತ್ತು ಮತ್ತು ಮುಖವು ಬಹಳ ಗಲೀಜಾಗಿತ್ತು. ಅವನಿಗೆ ಅರ್ಥವಾಗಿತ್ತು ನಾನು ಯಾವುದೋ ಆಸ್ಪತ್ರೆಯ ಪೇಷಂಟ್ ಎಂದು, ಯಾಕೆಂದರೆ ನಾನು ಹುಚ್ಚರ ಆಸ್ಪತ್ರೆಯ ಬಟ್ಟೆಯನ್ನು ಧರಿಸಿದ್ದೆ. ಅವನು ಕೇಳುತ್ತಿದ್ದ, ಎಲ್ಲಿಂದ ಬಂದೆ ಎಂದು. ಆದರೆ ನಾನು ಅವನಿಗೆ ಹೇಳಲಿಲ್ಲ.
ನಾನು ಅವರಿಗೆ ಏನು ಹೇಳದೆ, ಸಾಹೇಬ್ರೆ ಏನಾದರೂ ತಿನ್ನಲು ಕೊಡಿ ಎಂದು. ನಾನು ಬಹಳ ದಿನದಿಂದ ಹಸಿದಿದ್ದೆ. ನನ್ನ ಮಾತು ಕೇಳಿ ಅವನಿಗೆ ಅನಿಸಿತು ನಾನು ಭಿಕ್ಷೆ ಬೇಡುವವಳು ಎಂದು. ಅದಕ್ಕಾಗಿ ಅವನು ನನಗೆ ಊಟ ನೀಡಿದ. ಆದರೆ ನಾನು ಅಲ್ಲಿಂದ ಎಲ್ಲೂ ಹೋಗಲಿಲ್ಲ. ಅವನು ನನ್ನನ್ನು ಅಲ್ಲಿಂದ ಓಡಿಸುತ್ತಿದ್ದ. ಯಾಕೆಂದರೆ ಅಲ್ಲಿ ಕಸ್ಟಮರ್ ಬರಲು ಪ್ರಾರಂಭಿಸಿದರು. ನಾನು ಹೇಗೋ ಮಾಡಿ ನನ್ನ ಮಮ್ಮಿ ಮನೆಗೆ ಬಂದೆ. ನಾನು ನನ್ನ ವೇಷವನ್ನು ಮತ್ತು ಹಾಳು ಮಾಡಿಕೊಂಡಿದ್ದೆ, ಯಾಕೆಂದರೆ ಯಾರೂ ನನ್ನನ್ನು ಗುರುತು ಹಿಡಿಯಬಾರದು ಎಂದು. ಆದರೆ ನನಗೆ ಗೊತ್ತಿತ್ತು ಅಲ್ಲಿ ಹೋದರೆ ಮನೆಯ ಜನರು ನನ್ನನ್ನು ಗುರುತು ಹಿಡಿಯುತ್ತಾರೆ ಎಂದು. ಆದರೆ ನಾನು ಅಲ್ಲಿ ಹೋಗಿ ನೋಡುತ್ತೇನೆ, ಮನೆಗೆ ಬೀಗ ಹಾಕಿತ್ತು. ನಾನು ಅಳಲು ಶುರು ಮಾಡಿದೆ. ನಾನು ಬಹಳ ಆಸೆಯಿಂದ ಬಹಳ ಕಷ್ಟಪಟ್ಟು ಇಲ್ಲಿಯವರೆಗೆ ಬಂದಿದ್ದೆ. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ನಾನು ನಮ್ಮ ಮನೆಯವರಿಗಾಗಿ ಕಾಯುತ್ತಿದ್ದೆ. ಮೋಸ್ಟ್ಲಿ ಅವರು ಎಲ್ಲಿಯೋ ಹೋಗಿರಬಹುದು. ಎಲ್ಲಿಗಾದರೂ ಹೋದರೆ ಇವರಿಗೆ ಬರಬೇಕಿತ್ತು, ಯಾಕೆ ಬಂದಿಲ್ಲ ಎಂದು ನಾನು ನನ್ನ ಮನೆಯ ಆ ಕಡೆ ಈ ಕಡೆ ಓಡಾಡುತ್ತಾ ಯೋಚಿಸುತ್ತಿದ್ದೆ. ಆದರೆ ಅವರು ಯಾರೂ ಬರಲೇ ಇಲ್ಲ. ನಾನು ಅಕ್ಕಪಕ್ಕದವರಿಗೆ ಕೇಳಿದರೆ ಅವರು ಹೇಳಿದರು, ತಮ್ಮ ಮಗಳು ಹುಚ್ಚಿ ಆದ ನಂತರ ಅವರು ಈ ಊರನ್ನು ಬಿಟ್ಟು ಹೋಗಿದ್ದಾರೆ, ಎಲ್ಲೋ ಬೇರೆ ಕಡೆ ಇದ್ದಾರೆ ಎಂದು ನಮ್ಮ ಪಕ್ಕದ ಮನೆ ಹೆಂಗಸು ಹೇಳಿದಳು. ಆದರೆ ಪಕ್ಕದ ಮನೆ ಹೆಂಗಸು ನನ್ನನ್ನು ಗುರುತು ಹಿಡಿದಿರಲಿಲ್ಲ, ಯಾಕೆಂದರೆ ನನ್ನ ಸ್ಥಿತಿ ಭಿಕ್ಷೆ ಬೇಡುವ ಹೆಂಗಸಿನ ಹಾಗೆ ಇತ್ತು. ಕಾದು ಕಾದು ಈಗ ರಾತ್ರಿ ಆಯಿತು. ಪುನಃ ಅದೇ ಡಾಬಾದ ಹತ್ತಿರ ಬರತೊಡಗಿದೆ. ನನಗೆ ತುಂಬ ಹಸಿವಾಗಿತ್ತು. ನಾನು ಡಾಬಾದ ಹತ್ತಿರ ಬಂದರೆ ನನಗೆ ಡಾಬಾದ ಮಾಲೀಕ ಏನಾದರೂ ತಿನ್ನಲು ಕೊಡಬಹುದು ಎಂದುಕೊಂಡಿದ್ದೆ. ನನ್ನ ಜೀವನ ತುಂಬ ಕೆಟ್ಟದ್ದಾಗಿತ್ತು. ನನಗೆ ನನ್ನ ಜೀವವ ಬೇಡವೆನಿಸಿತು. ಜೀವ ತೆಗೆದುಕೊಂಡರೆ ಏನೂ ಪ್ರಯೋಜನವಿರಲಿಲ್ಲ. ನನಗೋಸ್ಕರ ಅಳಲು ನನ್ನ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ನಾನು ತುಂಬ ಕಷ್ಟಪಟ್ಟು ಡಾಬಾದವರೆಗೆ ಬಂದೆ ಮತ್ತು ಕೈ ಮುಗಿದು, ಏನಾದರೂ ತಿನ್ನಲು ಕೊಡಿ, ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಡಾಬಾದ ಹಿಂದುಗಡೆ ನೆಲದ ಮೇಲೆ ಮಲಗಿ ನಿದ್ದೆ ಮಾಡುತ್ತೇನೆ. ನನ್ನಿಂದ ನಿಮ್ಮ ಕಸ್ಟಮರ್ಗೆ ಯಾವುದೇ ತೊಂದರೆ ಆಗೋಲ್ಲ ಎಂದೆ. ಮಾಲೀಕ ಹೇಳಿದ, ಸರಿ, ಹಾಗಾದರೆ ನಾನು ನಿನಗೆ ಕೇವಲ ಊಟ ಮಾತ್ರ ಕೊಡಬಲ್ಲೆ, ಅದರ ಹೊರತು ಮತ್ತೆ ಏನು ಕೊಡಲು ಸಾಧ್ಯವಿಲ್ಲ ಎಂದು. ನಾನು ಅವನಿಗೆ ತುಂಬ ಧನ್ಯವಾದ ಹೇಳಿದೆ. ನಂತರ ನನಗೆ ಇಷ್ಟು ಸಾಕು ಎಂದು. ರಾತ್ರಿ ಸಮಯವಾಗಿದ್ದರಿಂದ ನಾನು ಡಾಬಾದ ಹಿಂದುಗಡೆ ನೆಲದ ಮೇಲೆ ಮಲಗಿದ್ದೆ. ನಾಯಿ ಬೊಗಳುವುದರಿಂದ ನನಗೆ ಭಯವಾಗುತ್ತಿತ್ತು, ಯಾಕೆಂದರೆ ಇದೇ ಮೊದಲ ದಿನವಾಗಿತ್ತು ನಾನು ಹೀಗೆ ಹೊರಗಡೆ ಆಕಾಶದ ಕೆಳಗೆ ಮಲಗಿದ್ದೆ. ನನ್ನ ತಲೆ ಮೇಲೆ ಯಾವುದೇ ಸೂರು ಇರಲಿಲ್ಲ. ಒಂಟಿಯಾಗಿ ನಿದ್ದೆ ಮಾಡಲು ನನಗೆ ತುಂಬ ಭಯವಾಗುತ್ತಿತ್ತು. ನಾನು ಬಹಳ ಕೆಟ್ಟದಾಗಿ ಅಳುತ್ತಾ ಮಲಗಿದ್ದೆ. ನಂತರ ಎದ್ದು ಕುಳಿತು ಯೋಚನೆ ಮಾಡತೊಡಗಿದೆ. ಇದ್ದಕ್ಕಿದ್ದ ಹಾಗೆ ಯಾರೋ ನನ್ನ ಹೆಗಲ ಮೇಲೆ ಕೈ ಇಟ್ಟರು. ನಾನು ತಕ್ಷಣ ತಿರುಗಿ ನೋಡಿದೆ. ಹಿಂದೆ ಒಬ್ಬ ಭಿಕ್ಷುಕ ನಿಂತಿದ್ದ. ಅವನನ್ನು ನೋಡುತ್ತಿದ್ದಂತೆ ನಾನು ಹೆದರಿಕೊಂಡೆ. ಅವನ ಮುಖದ ಮೇಲೆ ಬಿಳಿಯಾದ ಗಡ್ಡ ಮೀಸೆ ಇತ್ತು ಮತ್ತು ಅವನು ಹರಿದ ಬಟ್ಟೆ ಧರಿಸಿದ್ದ. ಅವನು ಹೇಳಿದ, ನಾನು ನಿನ್ನ ಎಲ್ಲ ವಿಷಯವನ್ನು ತಿಳಿದುಕೊಂಡಿದ್ದೇನೆ. ನಾನು ನಿನಗೆ ಆಸರೆ ನೀಡುತ್ತೇನೆ. ನೀನು ನನ್ನೊಟ್ಟಿಗೆ ಬರುತ್ತೀಯಾ ಎಂದ. ನನಗೆ ಆ ವ್ಯಕ್ತಿಯ ಮಾತು ಕೇಳಿ ತುಂಬ ಗಾಬರಿಯಾಯಿತು, ಯಾಕೆಂದರೆ ಆ ವ್ಯಕ್ತಿ ಯಾವುದಾದರೂ ಫ್ರಾಡ್ ಆಗಿರಬಹುದು. ಅವನು ನನ್ನನ್ನು ಕರೆದುಕೊಂಡು ಹೋಗಿ ನನ್ನನ್ನು ಕೆಡಿಸಬಹುದು ಎಂದುಕೊಂಡೆ. ಆದರೆ ನಾನು ಈಗಾಗಲೇ ನನ್ನ ಮಾನ ಕಳೆದುಕೊಂಡಿದ್ದೇನೆ. ಈ ಮನುಷ್ಯ ಅದಕ್ಕಿಂತ ಏನು ಕೆಟ್ಟದ್ದು ಮಾಡಲು ಸಾಧ್ಯ ಎಂದು ಯೋಚಿಸಿದೆ. ನಾನು ಯೋಚಿಸುವುದನ್ನು ನೋಡಿ ಆ ವ್ಯಕ್ತಿ ಹೇಳಿದ, ನೀನು ನನ್ನನ್ನು ಮದುವೆಯಾಗ್ತೀಯಾ? ನೀನು ತುಂಬ ಸುಂದರವಾಗಿದ್ಯಾ. ಹುಡುಗಿ, ನಿನ್ನ ನೋಡಿದರೆ ಗೊತ್ತಾಗುತ್ತೆ ಸಮಯ ನಿನ್ನ ಜೊತೆ ಆಟವಾಡಿದೆ ಎಂದು. ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಿನಗೆ ನಾನು ಯಾವಾಗಲೂ ಯಾವ ವಸ್ತುವಿಗೂ ಕಡಿಮೆ ಮಾಡಲ್ಲ. ಹೇಳು, ನೀನು ನನ್ನನ್ನು ಮದುವೆಯಾಗ್ತೀಯ ಎಂದನು. ನಾನು ಅವನಿಗೆ ಹೇಳಿದೆ, ಈ ಪ್ರಪಂಚ ನನ್ನನ್ನು ಹುಚ್ಚಿ ಎನ್ನುತ್ತಿದೆ. ಆಗ ಅವನು ಹೇಳಿದ, ನನಗೆ ನಿನ್ನ ಬಗ್ಗೆ ಎಲ್ಲವೂ ಗೊತ್ತಿದೆ. ನಿನ್ನ ಜೀವನದಲ್ಲಿ ಏನೆಲ್ಲ ನಡೆದಿದೆ ಮತ್ತು ನೀನು ಯಾವ ಥರ ಆಸ್ಪತ್ರೆಗೆ ಸೇರಿದೆ ಎಲ್ಲವೂ ಗೊತ್ತು. ಇದಕ್ಕಾಗಿಯೇ ನಾನು ನಿನ್ನನ್ನು ಮದುವೆಯಾಗುತ್ತೇನೆಂದು ಹೇಳುತ್ತಿದ್ದೇನೆ. ಆಗ ನಾನು ಕೇಳಿದೆ, ನೀನು ಯಾರು? ಅದಕ್ಕೆ ಅವನು ಹೇಳಿದ, ನೀನು ಹೀಗೆ ಅಂದುಕೋ, ನಿನಗಾಗಿ ಭಗವಂತ ಕಳಿಸಿರುವ ಒಬ್ಬ ವ್ಯಕ್ತಿ ಎಂದು. ನಾನು ನಿನಗೆ ಸಹಾಯ ಮಾಡಲು ಬಂದಿದ್ದೇನೆ. ನಾನು ನನ್ನ ಮನಸ್ಸಿಗೆ ಸ್ವಲ್ಪ ಪ್ರೆಷರ್ ಹಾಕಿ ಯೋಚನೆ ಮಾಡಿದೆ ಮತ್ತು ಅವನಿಗೆ ಹೇಳಿದೆ, ಸರಿ, ಹಾಗಾದರೆ. ನಾನು ನನ್ನ ಮನಸ್ಸಿಗೆ ಸ್ವಲ್ಪ ಪ್ರೆಷರ್ ಹಾಕಿ ಯೋಚನೆ ಮಾಡಿದೆ ಮತ್ತು ಅವನಿಗೆ ಹೇಳಿದೆ, ಸರಿ, ಹಾಗಾದರೆ ನಾನು ನಿನ್ನೊಟ್ಟಿಗೆ ಮದುವೆಯಾಗಲು ತಯಾರಿದ್ದೇನೆ. ಹಾಗಾದರೆ ನೀನು ನನ್ನ ಜೊತೆ ನನ್ನ ಮನೆಗೆ ಬರಬೇಕು ಎಂದು ಹೇಳಿದ. ನಾನು ಅವನೊಂದಿಗೆ ಸ್ವಲ್ಪ ದೂರದವರೆಗೆ ನಡೆದೆ. ನಂತರ ಒಂದು ಮನೆಗೆ ಕರೆದುಕೊಂಡು ಬಂದ. ಬರುತ್ತಿದ್ದ ಹಾಗೆ ಮನೆಯ ಬಾಗಿಲನ್ನು ತೆರೆದ ಮತ್ತು ಲೈಟ್ ಆನ್ ಮಾಡಿದ. ನಾನು ಮನೆಯೊಳಗೆ ನೋಡುತ್ತಿದ್ದ ಹಾಗೆ ದಂಗಾಗಿ ಹೋದೆ, ಯಾಕೆಂದರೆ ಆ ಮನೆಯಲ್ಲಿ ಎಲ್ಲ ಫೆಸಿಲಿಟಿಗಳು ಇದ್ದವು. ಇವನು ನೋಡಿದರೆ ಮಾಮೂಲು ಭಿಕ್ಷೆ ಬೇಡುವವನಾಗಿ ಕಾಣುತ್ತಿದ್ದ. ಆದರೆ ಇವನ ಹತ್ತಿರ ಇಷ್ಟು ಒಳ್ಳೆಯ ಮನೆ ಮತ್ತು ಎಲ್ಲ ವಸ್ತುಗಳು ಇದ್ದವು. ಆದರೂ ಸಹ ಇವನೇಕೆ ಭಿಕ್ಷೆ ಬೇಡುತ್ತಾನೆ? ನಾನು ಹೀಗೆ ಯೋಚಿಸುತ್ತಾ ನಿಂತೆ. ನಾನು ತಿರುಗಿ ಅವನನ್ನು ನೋಡಿದೆ. ಅವನು ತನ್ನ ಮೀಸೆ ಮತ್ತು ದಾಡಿ ತೆಗೆಯುತ್ತಿದ್ದ. ನಾನು ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದೆ ಮತ್ತು ಜೋರಾಗಿ ಚೀರಿದೆ. ಅವನ ಅಸಲಿ ರೂಪ ನನ್ನ ಕಣ್ಣ ಮುಂದೆ ಬಂತು. ನಾನು ಮೂರ್ಛೆ ಹೋಗುವುದರಲ್ಲಿ ಇದ್ದೆ. ಆದರೆ ಅವನು ನನ್ನನ್ನು ಸಂಭಾಳಿಸಿದ. ಆ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ, ನನ್ನ ಗಂಡ ಧೀರಜ. ನನ್ನ ಗಂಡ ಸತ್ತು ಹೋಗಿದ್ದ. ಹಾಗಾದರೆ ಇವನು ಯಾರು? ನನ್ನ ತಲೆಯಲ್ಲಿ ಪ್ರಶ್ನೆಗಳು ಸುಳಿದಾಡುತ್ತಿದ್ದವು.
ಅವನು ಹೇಳಿದ, ನೀನು ಟೆನ್ಷನ್ ಮಾಡಿಕೊಳ್ಳಬೇಡ, ನಾನು ನಿನ್ನ ಗಂಡ, ನಿನಗೆ ಎಲ್ಲವನ್ನೂ ಹೇಳುತ್ತೇನೆ. ನಾನು ಅವನನ್ನು ನೋಡಿ ಬಿಕ್ಕಿ ಬಿಕ್ಕಿ ಅತ್ತೆ ಮತ್ತು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದೆ, ನೀನು ಎಲ್ಲಿ ಹೋಗಿದ್ದೆ? ಆಗ ಧೀರಜ್ ಹೇಳಿದ, ನೀನು ಆರಾಮಾಗಿ ಕುಳಿತುಕೋ, ನಾನು ನಿನಗೆ ಎಲ್ಲವನ್ನೂ ಹೇಳುತ್ತೇನೆ. ಮೊದಲು ಅವನು ನನಗೆ ನೀರನ್ನು ಕುಡಿಸಿದ. ನಂತರ ತನ್ನ ಕೈಯಲ್ಲಿ ನನ್ನ ಕೈಯನ್ನು ಇಟ್ಟು ವಿಷಯ ಹೇಳಲು ಪ್ರಾರಂಭಿಸಿದ. ನನ್ನ ಗೆಳೆಯ ಅಮೆರಿಕಾದಿಂದ ನನ್ನ ಮದುವೆಗೆ ಅಟೆಂಡ್ ಆಗಲು ಬರುವವನಿದ್ದ. ಆದರೆ ಅವನು ಬರಲಿಲ್ಲ. ರಾತ್ರಿ ಸಮಯದಲ್ಲಿ ಅವನ ಫೋನ್ ಬಂದಿತ್ತು. ನಾನು ಬಂದಿದ್ದೇನೆ, ನನ್ನನ್ನು ಕರೆದುಕೊಂಡು ಹೋಗಲು ಬಾ ಎಂದು. ಅವನನ್ನು ಕರೆದುಕೊಂಡು ಬರಲು ಹೋಗಿದ್ದೆ. ಕಾರಿನಲ್ಲಿ ಕುಳಿತುಕೊಂಡಾಗ ಅಚಾನಕ್ಕಾಗಿ ನನ್ನ ಗೆಳೆಯನ ಫೋನ್ ಬಂತು. ನಾನು ಕಾಲ್ ರಿಸೀವ್ ಮಾಡಿದೆ ಮತ್ತು ನನ್ನ ಗೆಳೆಯನಿಗೆ ಹೇಳಿದೆ, 5 ನಿಮಿಷ ವೇಟ್ ಮಾಡು, ನಾನು ಏರ್ಪೋರ್ಟಿಗೆ ಬರುತ್ತಿದ್ದೇನೆ ಎಂದು. ನನ್ನ ಗೆಳೆಯ ನನ್ನ ಮಾತು ಕೇಳಿ ಆಶ್ಚರ್ಯಚಕಿತನಾದ ಮತ್ತು ಹೇಳಿದ, ನೀನು ಏರ್ಪೋರ್ಟಿಗೆ ಯಾಕೆ ಹೋಗುತ್ತೀಯಾ? ಇವತ್ತು ನಿನ್ನ ಮೊದಲ ರಾತ್ರಿ. ನಾನಂದುಕೊಂಡೆ ನೀನೀಗ ನಿನ್ನ ಹೆಂಡತಿಯ ಜೊತೆಯಲ್ಲಿ ಇರಬಹುದು ಎಂದು. ಅವನ ಮಾತು ಕೇಳಿ ಜೋರಾಗಿ ನಗಲು ಶುರು ಮಾಡಿದೆ ಮತ್ತು ಹೇಳಿದೆ, ನೀನು ಇದೇನು ಹುಚ್ಚರ ಥರ ಮಾತನಾಡ್ತಿದ್ದೀಯಾ? ನೀನು ಇವಾಗಷ್ಟೇ ಹೇಳಿದೆ ನಾನು ಏರ್ಪೋರ್ಟ್ ತಲುಪಿದ್ದೇನೆ, ನನ್ನನ್ನು ಕರೆಯಲು ಬಾ ಎಂದು. ಅದಕ್ಕೆ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದೇನೆ ಎಂದೆ. ಅದಕ್ಕೆ ನನ್ನ ಗೆಳೆಯ ಹೇಳಿದ, ನೀನೇ ಹುಚ್ಚರ ಹಾಗೆ ಮಾತನಾಡ್ತಿದ್ದೀಯ. ನಾನು ನಿನಗೆ ಯಾವಾಗ ಹೇಳಿದೆ ನಾನು ಏರ್ಪೋರ್ಟ್ನಲ್ಲಿ ಇದ್ದೇನೆ ಎಂದು? ನಾನು ನಿನಗೆ ಫೋನ್ ಮಾಡಿ ಮೊದಲೇ ಹೇಳಿದ್ದೆ ನನಗೆ ಬರೋಕ್ಕೆ ಆಗಲ್ಲ ಎಂದು. ನನ್ನ ಗೆಳೆಯನ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ನಾನು ಡ್ರೈವಿಂಗ್ ಮಾಡುತ್ತಾ ಮಾಡುತ್ತಾ ನನ್ನ ಗೆಳೆಯನ ಹತ್ತಿರ ವಾದ ಮಾಡುತ್ತಿದ್ದೆ. ನೀನು ಹುಡುಗಾಟ ಆಡಬೇಡ, ನಾನು ನನ್ನ ಹೆಂಡತಿಗೆ ವೇಟ್ ಮಾಡು ಎಂದು ಹೇಳಿ ಬಂದಿದ್ದೇನೆ. ಕೇವಲ ಅಂದರೆ ಕೇವಲ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದೇನೆ ಎಂದೆ. ನನ್ನ ಫ್ರೆಂಡ್ ಹೇಳಿದ, ಯಾರೋ ನಿನಗೆ ಮೂರ್ಖರನ್ನಾಗಿ ಮಾಡಿದ್ದಾರೆ. ನೀನು ನಿನ್ನ ಫೋನ್ ಚೆಕ್ ಮಾಡು, ಅದರಲ್ಲಿ ನನ್ನ ನಂಬರ್ನಿಂದ ನಿನಗೆ ಫೋನ್ ಬಂದಿರಲಿಕ್ಕಿಲ್ಲ. ನಾನು ಡ್ರೈವಿಂಗ್ ಮಾಡುತ್ತಾ ಫೋನ್ ಚೆಕ್ ಮಾಡಿದೆ. ಅದನ್ನು ನೋಡಿ ನಾನು ದಂಗಾದೆ. ಅದರಲ್ಲಿ ನನ್ನ ಫ್ರೆಂಡ್ ಫೋನಿನಿಂದ ಯಾವುದೇ ಕಾಲ್ ಬಂದಿರಲಿಲ್ಲ. ನಾನು ಮೊಬೈಲ್ ನೋಡುವುದರಲ್ಲಿಯೇ ಇದ್ದೆ. ತಕ್ಷಣ ಯಾರೋ ಹಿಂದಿನಿಂದ ನನ್ನ ಗಾಡಿಗೆ ಡ್ಯಾಶ್ ಹೊಡೆದರು ಮತ್ತು ನನ್ನ ಕಾರು ದೂರದಲ್ಲಿ ಇರುವ ಮರಕ್ಕೆ ಹೋಗಿ ಹೊಡೆಯಿತು. ಅದರ ನಂತರ ನಾನು ಮೂರ್ಛೆ ಹೋದೆ. ನನಗೆ ಎಚ್ಚರವಾದಾಗ ನೋಡಿದೆ, ನಾನು ನನ್ನ ಫ್ಯಾಮಿಲಿ ಡಾಕ್ಟರ್ ಹತ್ತಿರ ಅಡ್ಮಿಟ್ ಆಗಿದ್ದೆ. ನನಗೆ 1 ಗಂಟೆಯ ನಂತರ ಎಚ್ಚರವಾಗಿತ್ತು. ನನಗೆ ತುಂಬ ಗಾಯಗಳಾಗಿದ್ದವು. ಅಷ್ಟೇ ಅಲ್ಲ, ನನಗೆ ಡಾಕ್ಟರ್ ಒಂದು ಮಾತು ಹೇಳಿದರು. ಅದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ನಿನಗೆ ಆಕ್ಸಿಡೆಂಟ್ ಆಗಿರಲಿಲ್ಲ, ನಿನಗೆ ಆಕ್ಸಿಡೆಂಟ್ ಮಾಡಿಸಲಾಗಿತ್ತು. ನನಗೆ ಗೊತ್ತು, ಬೇಕಂತಲೇ ಇದನ್ನು ಯಾರೋ ಮಾಡಿಸಿದ್ದಾರೆ ಎಂದು ಹೇಳಿದರು. ನಮ್ಮ ಫ್ಯಾಮಿಲಿ ಡಾಕ್ಟರ್ ನನ್ನ ಪಪ್ಪನ ಬೆಸ್ಟ್ ಫ್ರೆಂಡ್ ಆಗಿದ್ದರು. ಆ ಡಾಕ್ಟರ್ಗೆ ನನ್ನ ಮಲತಾಯಿ ನನ್ನನ್ನು ಸಾಯಿಸಲು ಬಹಳಷ್ಟು ಹಣ ಕೊಟ್ಟಿದ್ದರು. ಅವರು ಡಾಕ್ಟರ್ ಹತ್ತಿರ ಹೇಳಿದ್ದರು ನನಗೆ ವಿಷದ ಇಂಜೆಕ್ಷನ್ ಕೊಟ್ಟು ಸಾಯಿಸಲು. ಯಾಕೆಂದರೆ ನನ್ನ ಮಲತಾಯಿಗೆ ಗೊತ್ತಿತ್ತು ನಾನು ಆಕ್ಸಿಡೆಂಟ್ನಲ್ಲಿ ಸತ್ತಿಲ್ಲ ಎಂದು. ಫ್ಯಾಮಿಲಿ ಡಾಕ್ಟರ್ ನನಗೆ ಎಲ್ಲ ವಿಷಯವನ್ನು ಹೇಳಿದರು. ಯಾಕೆಂದರೆ ಡಾಕ್ಟರ್ಗೆ ಗೊತ್ತಿತ್ತು ನನ್ನ ಮಲತಾಯಿ ನನ್ನೊಟ್ಟಿಗೆ ಯಾಕೆ ಹೀಗೆ ಮಾಡುತ್ತಿದ್ದಾಳೆ ಎಂದು. ಅವರು ನಿಷ್ಠಾವಂತರ ಡಾಕ್ಟರ್ ಆಗಿದ್ದರು. ನಿಜವಾಗ್ಲೂ ಹೇಳಬೇಕೆಂದರೆ ನಾನು ನನ್ನ ತಂದೆಗೆ ಒಬ್ಬನೇ ಮಗನಾಗಿದ್ದೆ. ನನ್ನ ತಾಯಿಯ ಸಾವಿನ ನಂತರ ನನ್ನ ತಂದೆ ನನ್ನ ಮಲತಾಯಿ ಒಟ್ಟಿಗೆ ಮದುವೆಯಾಗಿದ್ದರು. ಅವಳು ಬರುವಾಗಲೇ ತನ್ನ 2 ಜನ ಹೆಣ್ಣು ಮಕ್ಕಳನ್ನು ಮತ್ತು ಒಬ್ಬ ಮಗನನ್ನು ಕರೆದುಕೊಂಡು ಬಂದಿದ್ದಳು. ನನ್ನ ತಂದೆ ಸಾಯುವುದಕ್ಕಿಂತ ಮೊದಲು ಎಲ್ಲ ಪ್ರಾಪರ್ಟಿಯನ್ನು ನನ್ನ ಹೆಸರಿಗೆ ಮಾಡಿ ಹೋಗಿದ್ದರು. ಅದರಿಂದ ನನ್ನ ಮಲತಾಯಿಗೆ ಬಹಳ ಸಿಟ್ಟು ಬಂದಿತ್ತು. ಅವರು ಎಲ್ಲ ಪ್ರಾಪರ್ಟಿ ಸರಿಸಮನಾಗಿ ಎಲ್ಲರಿಗೂ ಯಾಕೆ ಹಂಚಿಲ್ಲ ಎಂದು ಹೇಳುತ್ತಿದ್ದರು. ಅವರು ಎಲ್ಲ ಪ್ರಾಪರ್ಟಿ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಈ ಆಕ್ಸಿಡೆಂಟ್ ಮಾಡಿಸಿದರು. ಅಷ್ಟೇ ಅಲ್ಲ, ಅವರೇ ನಿನಗೆ ಹುಚ್ಚಾಸ್ಪತ್ರೆಗೆ ಸೇರಿಸಿದ್ದರು. ಹುಚ್ಚಾಸ್ಪತ್ರೆ ಡಾಕ್ಟರಿಗೆ ಹಣ ಕೊಟ್ಟಿದ್ದಳು ಮತ್ತು ನಿನ್ನ ಆರೋಗ್ಯ ಯಾವಾಗ ಹದಗೆಟ್ಟಿತ್ತೋ ಆಗ ನಿನ್ನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಿ ಔಷಧ ಕೊಟ್ಟು ಹುಚ್ಚಳನ್ನಾಗಿ ಮಾಡಿ ಎಂದು ಹೇಳಿದ್ದಾಳೆ. ಮತ್ತು ನಿಮ್ಮ ಮನೆಯವರಿಗೂ ಹೇಳಿದ್ದಳು ನಿನಗೆ ಹುಚ್ಚು ಹಿಡಿದಿದೆ ಎಂದು. ನಾನು ಬಹಳ ದಿನಗಳ ನಂತರ ರಿಕವರ್ ಆಗಿದ್ದೆ. ಡಾಕ್ಟರ್ ಅಂಕಲ್ ನನ್ನ ಮಲತಾಯಿಯು ಹೇಳಿದ ಪ್ರಕಾರ ನಾನು ಸತ್ತು ಹೋಗಿದ್ದೇನೆಂದು ಹೇಳಿ ಅವರಿಗೆ ನನ್ನ ಬದಲಾಗಿ ಬೇರೆ ಯಾವುದೋ ಹೆಣವನ್ನು ನನ್ನ ಮನೆಗೆ ಕಳಿಸಿದ್ದರು. ನನ್ನ ಮಲತಾಯಿ ತನ್ನ ಪ್ಲ್ಯಾನ್ನಲ್ಲಿ ಸಕ್ಸಸ್ ಆಗಿದ್ದಳು. ಅವಳು ಅಂದುಕೊಂಡಿದ್ದಳು ನಾನು ಸತ್ತು ಹೋದೆ ಎಂದು. ಡಾಕ್ಟರ್ ಅಂಕಲ್ ನನ್ನನ್ನು ಆಸ್ಪತ್ರೆಯಿಂದ ಮಾಯ ಮಾಡಿದ್ದರು. ನನ್ನನ್ನು ಅವರ ಮನೆಯಲ್ಲಿ ಕೆಲವು ದಿನ ಇಟ್ಟುಕೊಂಡರು ಮತ್ತು ಎಲ್ಲರಿಗೂ ನಾನು ಸತ್ತು ಹೋದೆ ಎಂದು ಹೇಳಿದರು. ನಾನು ಸರಿಯಾಗುತ್ತಿದ್ದ ಹಾಗೆ ನನಗೆ ನಿನ್ನ ನೆನಪು ಬಂತು. ನಾನು ನಿನ್ನನ್ನು ಮೀಟ್ ಆಗಲು ಇಷ್ಟಪಡುತ್ತಿದ್ದೆ. ನಾನಂದುಕೊಂಡಿದ್ದೆ ಚಿಕ್ಕಮ್ಮ ನಿನ್ನನ್ನು ನಿನ್ನ ತವರು ಮನೆಗೆ ಕಳಿಸಿದ್ದಾರೆ ಎಂದು. ನಾನು ನನ್ನ ವೇಷವನ್ನು ಬದಲಾಯಿಸಿ ನಿನ್ನನ್ನು ಹುಡುಕಲು ಪ್ರಯತ್ನಿಸಿದೆ. ನಾನು ನಿಮ್ಮ ಮನೆ ಎದುರುಗಡೆ ಸುತ್ತುತ್ತಾ ಇದ್ದೆ, ನೀನು ಎಲ್ಲಾದರೂ ಕಾಣಿಸುತ್ತಿದ್ದೀಯೇನೋ ಎಂದು. ಆದರೆ ನೀನು ಎಲ್ಲಿಯೂ ಕಾಣಿಸಲಿಲ್ಲ. ನನಗೆ ಗೊತ್ತಿರಲಿಲ್ಲ ಆ ಜನರು ನಿನಗೆ ಏನು ಮಾಡಿದ್ದಾರೆ ಎಂದು. ಆದರೆ ನನ್ನ ದೃಷ್ಟಿ ಯಾವಾಗಲೂ ನಿನ್ನ ತವರು ಮನೆಯ ಕಡೆ ಇತ್ತು. ಒಂದಲ್ಲ ಒಂದು ದಿನ ನೀನು ನಿನ್ನ ತವರು ಮನೆಗೆ ಬಂದೇ ಬರುತ್ತೀಯ ಎಂದು. ಯಾವಾಗ ನೀನು ನಿನ್ನ ತವರು ಮನೆ ಹತ್ತಿರ ಬಂದೆಯೋ ಆಗ ನನಗೆ ತುಂಬ ಸಂತೋಷವಾಯಿತು ಮತ್ತು ನಿನ್ನ ಸ್ಥಿತಿಯನ್ನು ನೋಡಿ ಅಷ್ಟೇ ಬೇಜಾರಾಯಿತು. ಯಾಕೆಂದರೆ ನಿನ್ನ ಈ ಸ್ಥಿತಿಗೆ ಕಾರಣ ನಾನೇ ಆಗಿದ್ದೆ. ನನ್ನಿಂದಾಗಿ ಆ ಜನರು ನಿನ್ನೊಂದಿಗೂ ಸಹ ಕೆಟ್ಟದಾಗಿ ನಡೆದುಕೊಂಡಿದ್ದರು.
ಯಾವಾಗ ನೀನು ನಿನ್ನ ತವರು ಮನೆಗೆ ಬೀಗ ಹಾಕಿದ್ದನ್ನು ನೋಡಿ ವಾಪಸ್ ಇಲ್ಲಿಗೆ ಬಂದೆಯೋ ಆಗ ನಾನು ಸಹ ನಿನ್ನ ಹಿಂದೆ ಹಿಂದೆ ಇಲ್ಲಿಗೆ ಬಂದೆ ಮತ್ತು ನಿನ್ನ ಜೊತೆಗೆ ಇದ್ದೆ, ಯಾಕೆಂದರೆ ಯಾರೂ ನಿನಗೆ ತೊಂದರೆ ಕೊಡಬಾರದೆಂದು. ಈಗ ಏನೇ ಆದರೂ ನಾನು ನಿನ್ನೊಟ್ಟಿಗೆ ಮಾತನಾಡಲೇಬೇಕು ಎಂದು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ಇದು ನನ್ನ ಗೆಳೆಯನ ಮನೆ. ನನ್ನ ತಂದೆ ಬೇರೆ ನಗರದಲ್ಲಿ ದೊಡ್ಡದಾದ ಬಂಗಲೆಯನ್ನು ಕಟ್ಟಿಸಿದ್ದಾರೆ. ಅದು ಸಹ ನನ್ನ ಹೆಸರಿನಲ್ಲೇ ಇದೆ. ಆ ಬಂಗಲೆ ಬಗ್ಗೆ ನನ್ನ ಮಲತಾಯಿಗಾಗಲಿ ಅಥವಾ ಅವಳ ಮಕ್ಕಳಿಗಾಗಲಿ ಗೊತ್ತಿಲ್ಲ. ಆದರೆ ಆ ಬಂಗಲೆಯ ಕೀ ನನ್ನ ಗೆಳೆಯನೊಟ್ಟಿಗೆ ಇದೆ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ವಿ. ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಮತ್ತು ನಾವು ಅಲ್ಲೇ ಜೀವನವನ್ನು ಕಳೆಯೋಣ ಮತ್ತು ನಮ್ಮ ಜೀವನವನ್ನು ಹೊಸದಾಗಿ ಪ್ರಾರಂಭಿಸೋಣ ಎಂದನು. ಧೀರಜ್ನ ಮಾತು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು. ಅವನು ಸಹ ಜೀವನದ ಒಂದು ದೊಡ್ಡ ಯುದ್ಧವನ್ನು ಗೆದ್ದು ಬಂದಿದ್ದ. ನಾನು ಅವನಿಗೆ ನನ್ನನ್ನು ಹುಚ್ಚಾಸ್ಪತ್ರೆಯಲ್ಲಿ ಯಾವ ರೀತಿ ನಡೆಸಿಕೊಂಡಿದ್ದಾರೆಂದು ಎಲ್ಲವನ್ನೂ ಹೇಳಿದೆ. ಆಗ ಅವನಿಗೆ ಬಹಳ ಪಶ್ಚಾತ್ತಾಪವಾಯಿತು. ನನ್ನ ಸ್ಥಿತಿಯನ್ನು ನೋಡಿ ಅವನು ನನ್ನನ್ನು ಸಮಾಧಾನಪಡಿಸುತ್ತಾ ಆಶ್ವಾಸನೆ ಕೊಡುತ್ತಾ ಹೇಳಿದ, ನೀನು ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನೀನು ಅದನ್ನೆಲ್ಲ ಯಾವುದೋ ಒಂದು ಕೆಟ್ಟ ಕನಸು ಎಂದು ಮರೆತು ಬಿಡು ಮತ್ತು ನಮ್ಮ ಜೀವನವನ್ನು ಹೊಸದಾಗಿ ಪ್ರಾರಂಭಿಸೋಣ. ನಾನೀಗ ನಿನ್ನ ಜೊತೆ ಇದ್ದೇನೆ ಮತ್ತು ಈಗ ನಿನ್ನನ್ನು ಯಾರೂ ಸಹ ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ. ಈ ರೀತಿ ನಾನು ಮತ್ತು ಧೀರಜ್ ಆ ದೊಡ್ಡ ಬಂಗಲೆಗೆ ಹೋದೆವು. ಅಲ್ಲಿಗೆ ಹೋದ ತಕ್ಷಣ ನನ್ನ ಗಂಡ ಧೀರಜ್ ನೌಕರಿ ಮಾಡಲು ಶುರು ಮಾಡಿದರು ಮತ್ತು ತನ್ನದೇ ಆದ ಒಂದು ಒಳ್ಳೆಯ ಬಿಸ್ನೆಸ್ ಸೆಟಪ್ಪನ್ನು ಮಾಡಿದರು. ಧೀರಜ್ನ ಮಲತಾಯಿಯಿಂದ ನಾವಿಬ್ಬರು ಬಹಳ ನೋವನ್ನು ಅನುಭವಿಸಿದ್ದೆವು. ನಿಜವಾಗ್ಲೂ ಭಗವಂತ ಅವಳಿಗೆ ಅವಳು ಮಾಡಿದ ಕೆಲಸಕ್ಕೆ ಶಿಕ್ಷೆಯನ್ನು ನೀಡಬಹುದು. ನನ್ನ ಮನೆಯವರಿಗೂ ಸಹ ತೊಂದರೆ ಕೊಟ್ಟಿದ್ದಳು. ನಿನ್ನ ಮಗಳು ಬಹಳ ದರಿದ್ರದವಳು. ಮೊದಲನೇ ರಾತ್ರಿಯೇ ತನ್ನ ಗಂಡನನ್ನು ಸಾಯಿಸಿದಳು. ಈಗ ನೋಡಿದರೆ ಅವಳು ಹುಚ್ಚಾಸ್ಪತ್ರೆಯಲ್ಲಿ ಹೋಗಿ ಕುಳಿತಿದ್ದಾಳೆ. ನನ್ನ ತಾಯಿ ಮತ್ತು ನನ್ನ ಅಣ್ಣನಿಗೆ ಇದೆಲ್ಲವನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು. ಅದಕ್ಕಾಗಿ ಅವರು ಆ ಗಲ್ಲಿಯನ್ನೇ ಬಿಟ್ಟು ಬೇರೆ ಕಡೆ ಹೋಗಿದ್ದರು. ಈಗ ನಾನು ನನ್ನ ಗಂಡನೊಟ್ಟಿಗೆ ಆರಾಮಾಗಿ ಜೀವನವನ್ನು ನಡೆಸುತ್ತಿದ್ದೇನೆ ಮತ್ತು ತುಂಬ ಸಂತೋಷವಾಗಿದ್ದೇನೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.